ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರ ಪಿನಾಕಸಾಭಯವರಾನ್ ಬಿಭ್ರಾಣಮರ್ಕಚ್ಛವೀಂ ಛತ್ರೇ ಭೂತಫಣೀಂದ್ರ ಬಿಂದುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾ ಕುಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸ ಲಕ್ಷ್ಮೀರ್ಮೇ ಪ್ರಸೀದತು. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾದ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾನುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀಮದ್ವರದೇಂದ್ರತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಶ್ರೀಮತ್ಸತ್ಯಾತ್ಮತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾಧ್ಯಕಿಲ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೆ ವೆಂಕಟಗಿರಿ ಮಾಹಾತ್ಮ್ಯೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಭೂರಮಣನಾಗಿರ್ತಕ್ಕಂತಹ ಅನಂತ ಕಲ್ಯಾಣಗಳಿಂದ ಪರಿಪೂರ್ಣನಾಗಿರ್ತಕ್ಕಂತಹ ಶ್ರೀನಿವಾಸ ದೇವರ ನವರಾತ್ರೋತ್ಸವದ ಸಮಯದಲ್ಲಿ ಅವನ ಕಲ್ಯಾಣದ ಕಥೆಯನ್ನ ಶ್ರವಣವನ್ನ ಮಾಡ್ತಾ ಇದ್ದೇವೆ. ಹಿಂದಿನ ದಿನ, ನಿನ್ನೆಯ ದಿನ ನಾವು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಜನಕರಾಜ ಮತ್ತು ಶತಾನಂದ ಪುರೋಹಿತರ ಸಂವಾದದಲ್ಲಿ ಆಗಿರತಕ್ಕಂತಹ ಕಥೆಯನ್ನ ಹೇಳಿದರು. ಹಿಂದಿನ ದಿನ ನಾವು ಜನಕ ಮಹಾರಾಜ ಮನೆಯಲ್ಲಿ ಕುಳಿತಿರಬೇಕಾದರೆ ಒಂದು ಸಣ್ಣದಾಗಿ ಅಸಜ್ಜನರು, ಅಂದರೆ ಪರಮಾತ್ಮನಲ್ಲಿ ಸ್ವಲ್ಪ ಭಕ್ತಿಯನ್ನ ಮಾಡಿ ಎಲ್ಲವೂ ಕೂಡ ನಮ್ಮ ಪ್ರಯತ್ನದಿಂದಲೇ ಆಗುವಂಥದ್ದು, ಆದ್ದರಿಂದಾಗಿ ಯಾವಾಗಲೂ ಕೂಡ ನಾನು ಸುಖವಾಗೇ ಇರಬೇಕು, ದುಃಖ ನನಗೆ ಬರುವುದೇ ಬೇಡ ಎಂಬುದಾಗಿ ಚಿಂತೆಯನ್ನು ಮಾಡಿದಾಗ
ಅಂತಹ ವಿಚಾರ ಒಳ್ಳೆಯದಲ್ಲ ಅಂತ ಅನ್ನೋದಕ್ಕಾಗಿ ಅವನ ತಮ್ಮ ಮೃತಿ ಹೊಂದಿದ ಹಾಗೆ ಸ್ವಪ್ನವನ್ನ ಪರಮಾತ್ಮ ಜನಕ ಮಹಾರಾಜರಿಗೆ ತೋರಿಸಿದ್ದಾನೆ. ಇದೆಲ್ಲವೂ ಕೂಡ ಸ್ವಪ್ನದ ವೃತ್ತ ಅಂತ ಪುರಾಣಾಂತರದಲ್ಲಿ ಹೇಳ್ತಾರೆ. ಆ ರೀತಿ ಕಥೆ ಅಂತ ಸ್ವಪ್ನ ಬಿದ್ದಾಗ ಇವನಿಗೆ ಬಹಳ ಖೇದವಾಗಿ ಆ ಶತಾನಂದೋಹಿತರಿಂದ ಈ ಕಥೆಯನ್ನು ಕೇಳದ ಅಂತ ಪುರಾಣಾಂತರದಲ್ಲಿ ಹೇಳ್ತಾರೆ. ಕೆಲವರು ಸ್ವಪ್ನ ವೃತ್ತಾಂತವಂತೂ ಕೂಡ ಹೇಳ್ತಾರೆ. ಶತಾನಂದ ಪುರೋಹಿತರು ಬಂದು ನಿನ್ನ ಎಲ್ಲ ದುಃಖದ ಉಪಶಮನೆಗೆ ಒಂದೇ ಒಂದು ಟ್ಯಾಬ್ಲೆಟ್ ಗುಳಿಗೆ ಏನಪ್ಪಾ ಅಂತಂದ್ರೆ ಪರಮಾತ್ಮನ ಕಥಾಶ್ರವಣ. ಅದು ಶ್ರೀನಿವಾಸ ಕಲ್ಯಾಣ ಆಗಿರಬಹುದು, ಭಾಗವತಾದಿ ಇತರ ಪುರಾಣಗಳಾಗಿರಬಹುದು. ಪರಮಾತ್ಮನ ಕಥೆಯನ್ನ ಕೇಳಬೇಕು, ಅದರಿಂದ ಮಾತ್ರ ಎಲ್ಲವೂ ಕೂಡ ದುರಿತಗಳು ನಮಗೆ ಪರಿಹಾರವಾಗುತ್ತೆ ಅಂತ ಆ ಶತಾನಂದ ಪುರೋಹಿತರು ಹೇಳಿದಾಗ ಜನಕ ಮಹಾರಾಜ ಖಂಡಿತವಾಗಿ ನಾನು ಕೇಳ್ತೇನೆ ಸ್ವಾಮಿ ಅಂತ ಹೇಳಿ ಆ ಶತಾನಂದ ಪುರೋಹಿತರಿಂದ ವೆಂಕಟೇಶ ಮಹಾತ್ಮೆಯನ್ನ ಕೇಳೋದಕ್ಕೆ ಪ್ರಾರಂಭವನ್ನ ಮಾಡಿದ್ದ. 4 ಯುಗದಲ್ಲಿ ಅದಕ್ಕೆ ಆ ವೆಂಕಟಗಿರಿಗೆ 4 ಹೆಸರು ಬಂತು ಅಂತ ಹೇಳಿದಾಗ ಜನಕ ಮಹಾರಾಜ ಹಾಗಾದರೆ ಕೃತಯುಗದಲ್ಲಿ ವೃಷಭಾದ್ರಿ ಎಂಬುದಾಗಿ ಹೆಸರು ಹೇಗೆ ಬಂತು ಅಂತ ಕೇಳಿದಾಗ ಆ ರಾಕ್ಷಸನ ಕಥೆಯನ್ನ ಹೇಳಿ, ಆ ರಾಕ್ಷಸ ಅಲ್ಲಿ ಸಂಹೃತನಾಗಿದ್ದರಿಂದಾಗಿ ಆ ರಾಕ್ಷಸನೇ ವರವನ್ನ ಕೇಳಿ ಶ್ರೀನಿವಾಸ ದೇವರಿಗೆ ಆ ಪರ್ವತವನ್ನ ತನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡ ಅಂತ ಕಥೆಯನ್ನ ನಾವು ಕೇಳ್ತೇವೆ. ಮುಂದೆ ಜನಕ ಮಹಾರಾಜ ಹಾಗಾದ್ರೆ ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೆಸರು ಹೇಗೆ ಬಂತು ಅಂತ ಕೇಳಿದಾಗ ಶತಾನಂದರು ಹೇಳಿದ್ರು, ಕಥಂ ಅಂಜನ ಶೈಲೇತಿ ತ್ರೇತಾಯಾಮ್ ನಾಮಮೇವದ. ಶತಾನಂದ ಪುರೋಹಿತರು ಹೇಳ್ತಾರೆ, ಪುರಾ ಕೇಸರಣ ಪತ್ನಿ ಅಂಜನಾ ಕಂಜಲೋಚನ ಅನಪತ್ಯಾಖ್ಯ ದುಃಖೇನ ಮತಂಗಮುನಿಮಭ್ಯಗಾತ್ ಆನಮ್ಯ ಮುನಿಷಾರ್ಧೂಲಂ ಅನಿಂದ್ಯ ಪತ್ಯಕರ್ಷಿತ. ನೋಡಪ್ಪ ಜನಕ, ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಹೆಸರು ಹೇಗೆ ಬಂತು ಅಂತಂದ್ರೆ ಹಿಂದೆ ಕೇಸರಿ ಮತ್ತು ಅಂಜನಾ ಎಂಬುದಾಗಿ ಇಬ್ಬರು ದಂಪತಿಗಳಿದ್ರು. ಆ ದಂಪತಿಗಳಿಗೆ ಬಹಳ ಕಾಲದಿಂದ ಮಕ್ಕಳಾಗಿರ್ಲಿಲ್ಲ. ಮಕ್ಕಳಾಗದೇ ಇರತಕ್ಕಂತಹ ದುಃಖದಿಂದ ಇಬ್ಬರು ಕೂಡ ಬಹಳ ದುಃಖಿತರಾಗಿದ್ದರು. ಆ ದುಃಖದ ಉಪಶಮನಕ್ಕಾಗಿ, ಸಂತಾನ ಪ್ರಾಪ್ತಿಗಾಗಿ ಏನಾದರೂ ಒಂದು ಉಪಾಯ ಕಂಡುಕೊಳ್ಳಲೇಬೇಕು ಅಂತೆಂಬುದಾಗಿ ವಿಚಾರವನ್ನ ಮಾಡಿ ಮತಂಗ ಋಷಿಗಳ ಆಶ್ರಮಕ್ಕೆ ಅವರು ಹೋಗಿದ್ದಾರೆ. ಆ ಮತಂಗ ಋಷಿಗಳ ಆಶ್ರಮದಲ್ಲಿ ಅವರಿಗೆ ಉಪಚಾರಾದಿಗಳನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಮತಂಗ ಋಷಿಗಳಿಗೆ ಆ ಅಂಜನ ಮತ್ತು ಕೇಸರಿ ಎಂಬತಕ್ಕಂತಹ ದಂಪತಿಗಳು ಆ ಮತಂಗ ಋಷಿಗಳಿಗೆ ಹೇಳ್ತಾರಂತೆ, ಕಿಮ್ಮೇ ತಾಪಸ ಶಾರ್ದೂಲ ಪುತ್ರಾಯಾಶ್ಚ ಕಾಗತಿ. ಸ್ವಾಮಿ, ನಮಗೆ ಮಕ್ಕಳಾಗಿಲ್ಲ, ನಮ್ಮ ಮುಂದಿನ ಭವಿಷ್ಯ ಏನು, ನಾವು ಏನು ಮಾಡಬೇಕು ಅಂತ ಆ ಅಂಜನಾದೇವಿ ಮತಂಗ ಋಷಿಗಳಿಗೆ ಕೇಳಿದಾಗ ಮತಂಗ ಋಷಿಗಳು ಹೇಳ್ತಾರೆ, ಪಂಪಾಯಾಹ ಪೂರ್ವ ದಿಗ್ಭಾಗೆ 50 ಯೋಜನಾಂತರೆ ನಾರಸಿಂಹೋಶ್ರಮೋ ದೇವಿ ವರ್ತತೆ ವಸುಧಾತಲೆ. ನೋಡಮ್ಮ, ಪಂಪಾ ತೀರದ ಪೂರ್ವ ದಿಕ್ಕಿನಲ್ಲಿ 50 ಯೋಜನವಾದ ಮೇಲೆ ಒಂದು ನರಸಿಂಹಾಶ್ರಮ ಎಂಬುದಾಗಿ ಒಂದು ಉತ್ತಮವಾಗಿರತಕ್ಕಂತಹ ಶ್ರೇಷ್ಠವಾದ ನರಸಿಂಹಾಶ್ರಮ ಇದೆ. ಆ ನರಸಿಂಹಾಶ್ರಮದ ದಕ್ಷಿಣ ಭಾಗದಲ್ಲಿ ನಾರಾಯಣಗಿರಿ ಎಂಬುದಾಗಿ ಒಂದು ಪರ್ವತ ಇದೆ. ನಾವೇನು ಇವತ್ತು ವೆಂಕಟಗಿರಿ, ವೆಂಕಟಾಚಲ, ತಿರುಮಲ ಅಂತ ಕರಿತೇವೆ, ಅದನ್ನ ನಾರಾಯಣಗಿರಿ ಅಂತ ಕೂಡ ಕರೀತಾರೆ. ಆ ನಾರಾಯಣಗಿರಿಯ ತಟದಲ್ಲಿ ನಾರಾಯಣಗಿರಿಯ ಉತ್ತರ ಭಾಗ ಸ್ವಾಮಿ ಪುಷ್ಕರಣಿಗೆ ನಾವು ಅಭಿಮುಖವಾಗಿ ನಿಂತ್ಕೊಂಡ್ರೆ, ವರಾಹದೇವರ ದೇವಸ್ಥಾನ ಹೀಗೆ ನಮ್ಮ ಎದುರಿಗೆ ಇತ್ತು ಅಂತಂದ್ರೆ ನಮ್ಮ ಉತ್ತರ ಭಾಗ ಅಂತಂದ್ರೆ ಈ ಕಡೆಗಾಗುತ್ತೆ, ಎಡಗಡೆ ಭಾಗ ಆಗುತ್ತೆ. ಆ ಎಡಗಡೆ ಭಾಗದಲ್ಲಿ ಒಂದು ಸ್ವಾಮಿ ತೀರ್ಥ ಎಂಬುದಾಗಿ ಪುಷ್ಕರಣಿ ಇದೆ. ಒಂದು 2 ಹರದಾರಿಯಷ್ಟು ದೂರ ಹೋದ್ರೆ ಅಲ್ಲೊಂದು ಪುಷ್ಕರಣಿ ಇದೆ. ಆ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಆ ತಿರುಮಲದಲ್ಲಿ ನಾರಾಯಣ ಪರ್ವತದಲ್ಲಿ ಒಂದು ಆಕಾಶ ಗಂಗಾ ಎಂಬುದಾಗಿ ಇನ್ನೊಂದು ತೀರ್ಥವಿದೆ. ಆ ತೀರ್ಥದಲ್ಲಿ ಸ್ನಾನವನ್ನ ಮಾಡಬೇಕು. ಸ್ನಾನವನ್ನ ಮಾಡಿ 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕು. ಅದರಿಂದ ನಿನಗೆ ಅನೇಕ ಗುಣಾಧಿಕನಾಗಿರ್ತಕ್ಕಂತಹ ಒಂದು ಸಂತಾನವಾಗುತ್ತೆ ಎಂಬುದಾಗಿ ಆ ಮತಂಗ ಋಷಿಗಳು ಅವರಿಗೆ ಹೇಳಿದಾಗ, ಆ ಮತಂಗ ಋಷಿಗಳ ಆಶೀರ್ವಾದದಿಂದ, ಅವರ ಆಜ್ಞೆಯಿಂದ ಇಬ್ಬರು ದಂಪತಿಗಳು ಕೂಡ ಆ ನಾರಾಯಣ ಪರ್ವತಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲಿ 12,000 ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾ ಇದ್ದಾರೆ.
ತಪಸ್ಸು ಹೇಗೆ ಮಾಡೋದು ಅಂತಂದ್ರೆ, ಕೃತ್ವಾ ಸ್ವಾಮಿ ಸರಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ ವರಾಹ ರೂಪಿಣಂ ನತ್ವಾ ಪೀತ್ವಾ ತತ್ಸಲಿಲಂ ಶುಭಂ ಆಕಾಶ ಗಂಗಾಂ ಆಸಾದ್ಯ ತಪಃ ಕುರ್ವನ್ ಉಪಾಶ್ರಿತ. ಅಲ್ಲಿ ದ್ವಾದಶಾಬ್ದ ತಪಸ್ಸನ್ನು ಮಾಡಿದ್ರು, 12,000 ವರ್ಷಗಳ ಕಾಲ ಅಂತ. ಆ ತಪಸ್ಸಿನ ಆಚರಣೆ ಹೇಗಿತ್ತು, ಅದರ ದಿನಚರಿ ಹೇಗಿತ್ತು ಅಂತಂದ್ರೆ, ಸ್ನಾನ ಮಾಡೋದು, ಸ್ವಾಮಿ ತೀರ್ಥದಲ್ಲಿ ಸ್ನಾನವನ್ನು ಮಾಡೋದು, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡೋದು, ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ. ಆ ಸ್ವಾಮಿ ತೀರ್ಥದ ಹಿಂಭಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ, ಅರಳಿ ಮರ. ಆ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕೋದು. ಪ್ರದಕ್ಷಿಣೆ ಹಾಕಿದಾದ್ಮೇಲೆ ವರಾಹದೇವರ ಸನ್ನಿಧಾನಕ್ಕೆ ಬರಬೇಕು. ಅಲ್ಲಿ ವರಾಹದೇವರಿಗೆ ನಮಸ್ಕಾರವನ್ನ ಮಾಡಿ, ಅಭಿಷೇಕವಾಗಿರತಕ್ಕಂತಹ ತೀರ್ಥಪ್ರಾಶನವನ್ನ ಮಾಡಿ, ಅಲ್ಲಿಂದ ಆಕಾಶಗಂಗೆಗೆ ಬಂದು ಅಲ್ಲಿ ತಪಸ್ಸನ್ನ ಮಾಡಬೇಕು. ಹೀಗೆ ಒಂದು ದಿನ ಮಾಡಿದರೆ, ತಪಸ್ಸನ್ನ ಮಾಡಿ ಹೀಗೆ ಒಂದನ್ನ ಮಾಡಿದರೆ ಅದನ್ನ ಒಂದು ಕೃಚ್ಛ್ರ ಅಂತ ಕರೀತಾರೆ. ಇಂತಹ 30 ಕೃಚ್ಛ್ರಗಳಾಗಬೇಕು. ಅಂತಹ 30 ಕೃಚ್ಛ್ರಗಳಾದರೆ ಅದನ್ನ ಒಂದು ಅಬ್ಧ ಅಂತ ಕರೀತಾರೆ. ಕೇವಲ ಒಂದು ಅಬ್ಧ. ಅಬ್ಧ ಶಬ್ದಕ್ಕೆ ಗಮನ ಕೊಟ್ಬಿಟ್ರೆ ನಾವು 1000 ಅಂತ ಅರ್ಥ ನಮ್ಗೆ ಬರ್ತದೆ. ಆದ್ರೆ ಅಬ್ಧ ಅಂತಂದ್ರೆ ಒಂದೇ ಒಂದು ಅಬ್ಧ. ಇಂತಹ ಒಂದು ಅಬ್ಧ ಅದು 12,000 ಆಗ್ಬೇಕು. ಇಂತಹ ಒಂದು ಅಬ್ಧ 12,000 ಆಗಬೇಕು ಅಂತಂದ್ರೆ ಎಷ್ಟು ವರ್ಷ ತಪಸ್ಸು ಮಾಡಿರಬೇಡ, ಎಷ್ಟು ಉಪವಾಸವನ್ನ ಮಾಡಿರಬೇಡ ಅವಳು. ಹೀಗೆ 12,000 ವರ್ಷಗಳನ್ನ ಮಾಡ್ತಾಳೆ ಅವಳು. ಅದಕ್ಕೆ ಪ್ರಮಾಣವನ್ನ ಹೇಳ್ತಾರೆ. ಸ್ವಾಮಿ ತೀರ್ಥ ಸರಸ್ನಾನಂ ಅಶ್ವತ್ಥಸ್ಯ ಪ್ರದಕ್ಷಿಣಂ ವರಾಹದೇವ ನಮನಂ ತತ್ತೀರ್ಥ ಪ್ರಾಶನಂ ತಥಾ ಚತುರ್ಥಾನಾಂ ಏತೇಷಾಂ ಅಬ್ಧ ಸಂಖ್ಯಾ ಪ್ರಕಲ್ಪಯೇ ತ್ರಿಕಾಲ ಕೃತ್ವ ಏತಸ್ಮಿನ್ ದಿನೇ ಸ್ನಾನಾದಿಕಂ ಚಯತ ತದುಚ್ಯತೆ ಕೃಚ್ಛ್ರ ಇತಿ 30 ಅಬ್ಧ ಸಂಹಿತಾಃ. ಈ ರೀತಿಯಾಗಿ 12,000 ವರ್ಷಗಳ ಕಾಲ ಅವಳು ತಪಸ್ಸನ್ನು ಮಾಡಿದ್ದಾರೆ. ಮಾಡಿದಾಗ ಪ್ರತಿನಿತ್ಯ ಒಂದು ಕಪಿ ಕೋತಿ ಬಂದು ಈ ಅಂಜನಾದೇವಿ ತಪಸ್ಸನ್ನ ಮಾಡ್ತಾ ಇರಬೇಕಾದ್ರೆ ಒಂದೊಂದು ಹಣ್ಣನ್ನು ಕೊಟ್ಟು ಹೋಗ್ತಾ ಇತ್ತು. ಪ್ರತಿನಿತ್ಯ ಸ್ನಾನವನ್ನ ಮಾಡೋದು, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದು, ವರಾಹದೇವರಿಗೆ ನಮಸ್ಕಾರ, ಆಕಾಶಗಂಗೆಯಲ್ಲಿ ಸ್ನಾನ, ಅಲ್ಲಿ ತಪಸ್ಸು. ಹೀಗೆ ಮಾಡ್ತಾ ಇರಬೇಕಾದ್ರೆ ಪ್ರತಿನಿತ್ಯವೂ ಕೂಡ ಒಂದು ಕಪಿ ಬಂದು ಆ ಅಂಜನಾದೇವಿಗೆ ಒಂದು ಫಲವನ್ನ ಕೊಡ್ತಾ ಇತ್ತು. ಅದನ್ನ ತಿಂದು ಇವಳು ಮತ್ತೆ ಯಥಾ ಪ್ರಕಾರ ತಪಸ್ಸನ್ನ ಮಾಡ್ತಾ ಇದ್ಲು. ಫಲಮಾದಾಯ ಭಕ್ಷಾರ್ಥಂ ಪ್ರತ್ಯಹಂ ದಾಪಯನ್ಮರುತ ಅಥೈಕಸ್ಮಿನ್ ದಿನೇ ವಾಯು ಫಲೇ ವೀರ್ಯಂ ಪ್ರಪೂರ್ಯಚ. 12,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಬೇಕಾದ್ರೆ ಇವಳ ತಪಸ್ಸಿಗೆ ಪರಮಾತ್ಮ ಬಹಳ ಸಂತುಷ್ಟನಾಗಿಬಿಟ್ಟ. ಪೂರ್ತಿ ಇನ್ನು 12,000 ವರ್ಷಗಳ ಮುಗಿದಿರಲಿಲ್ಲ. ಅಷ್ಟರೊಳಗೆ ಅವಳ ತಪಸ್ಸಿನಿಂದ ಸಂತುಷ್ಟನಾಗಿರತಕ್ಕಂತಹ ಪರಮಾತ್ಮ ವಾಯುದೇವರ ಮುಖಾಂತರವಾಗಿ ಅವಳಿಗೆ ಒಂದು ಫಲವನ್ನ ಕೊಡಿಸ್ತಾನೆ. ಆವಾಗ ಒಂದು ದಿನ ಆ ಕಪಿ ಬಂದು, ವಾಯುದೇವರು ಕೋತಿ ರೂಪದಿಂದ ಬಂದು ತಮ್ಮ ಸಾಮರ್ಥ್ಯವನ್ನೆಲ್ಲ ಹಣ್ಣಿನಲ್ಲಿ ತುಂಬಿ ಅವಳ ಕರಸಂಪುಟದಲ್ಲಿ ಅಂಗೈಯಲ್ಲಿ ಹಾಕಿದಾಗ ಆ ಅಂಜನಾದೇವಿ ಯಥಾ ಪ್ರಕಾರ ಪ್ರತಿನಿತ್ಯ ಹೇಗೆ ಹಣ್ಣನ್ನು ತಿಂತಾ ಇತ್ತೋ ಹಾಗೆ ಅದನ್ನು ಕೂಡ ತಿಂದಿದ್ದಾಳೆ. ತಿಂದಾಗ ಅದರ ಪ್ರಭಾವದಿಂದ ತಥೋ ಗರ್ಭ ಸಮುತ್ಪನ್ನೋ ಅಂಜನಾಯಾಶ್ಚ ಭೂಮಿಪ ಮುನೀನಾಂ ಅಭವದ್ಧರ್ಷೋ ವಾಯುರ್ಗರ್ಭ ಸಮುದ್ಭವ. ಆ ಹಣ್ಣನ್ನ ತಿಂದಿದ್ದರಿಂದ, ಆ ವಾಯುದೇವರ ಪ್ರಭಾವದಿಂದ ಅವಳು ಕೂಡ ಗರ್ಭಿಣಿಯಾಗಿ 9 ತಿಂಗಳ ಕಾಲ ಆ ಗರ್ಭವನ್ನ ಧಾರಣೆ ಮಾಡಿ ಕೊನೆಯಲ್ಲಿ ಅಲ್ಲಿ ಸಂತಾನವನ್ನ ಪಡೆದಿದ್ದಾಳೆ. ಅಂಜನಾ ವ್ರತಮಾಸ್ಥಾಯ ಪ್ರಾಪ್ತ ಪುತ್ರೋ ಭವದ್ಗಿರೋ ತಸ್ಮಾದಂಜನ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ಆ ಅಂಜನಾದೇವಿಗೆ ಉತ್ತಮವಾಗಿರ್ತಕ್ಕಂತಹ ಗಂಡು ಸಂತಾನವಾಗಿದೆ. ಆ ಸಂತಾನವೇ ಹನುಮಂತ ದೇವರು. ಹನುಮಂತ ದೇವರು ಅಂಜನಾದೇವಿಯಲ್ಲಿ ಅವತಾರವನ್ನ ಮಾಡಿದರು ಅಂತ ಕೇಳ್ತಾರೆ. ಅವಾಗ ಆ ಮಗುವಿಗೆ ನಾಮಕರಣವನ್ನು ಏನ್ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜ ತಿಳಿಸಿಕೊಡುತ್ತಾರೆ. ಯೇ ಯೇ ಗುಣ ನಾಮ ಜಗತ್ ಪ್ರಸಿದ್ಧ ಯಂ ತೇಷು ತೇಷು ಸ್ಮನಿದರ್ಶಯಂತೆ ಸಾಕ್ಷಾನ್ ಮಹಾಭಾಗವತ ಪ್ರವರಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಹನುಮಂತ ದೇವರ ಪರಿಚಯವನ್ನ ಎಲ್ಲರಿಗೂ ಮಾಡಿಸಿಕೊಡೋ ಅವಶ್ಯಕತೆ ಇಲ್ಲ. ಸಮಸ್ತವಾಗಿರತಕ್ಕಂತಹ ಪ್ರಪಂಚಕ್ಕೆ ಹನುಮಂತ ದೇವರ ಸಾಮರ್ಥ್ಯ ಗೊತ್ತು. ಆ ಮಗು ಹುಟ್ಟಿದಾಗ ಅದರ ಕಾಂತಿ, ಅವರ ಜ್ಞಾನ, ಅವರ ಸಾಮರ್ಥ್ಯವೆಲ್ಲವನ್ನು ತಿಳಿದು ಎಲ್ಲವನಿಗಳು ಕೂಡ ಸೇರಿ ಆ ಕೇಸರಿ ಮತ್ತು ಅಂಜನಾ ಇಬ್ಬರು ದಂಪತಿಗಳಿಗೆ ಆಗಿರತಕ್ಕಂತಹ ಮಗುವಿಗೆ ಹನುಮಂತ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರಂತೆ. ಆದ್ದರಿಂದಾಗಿ ತ್ರೇತಾಯುಗದಲ್ಲಿ ಅಂಜನಾ ಮತ್ತು ಕೇಸರಿ ಇಬ್ಬರು ದಂಪತಿಗಳು ಇಲ್ಲಿ ಬಂದು ತಪಸ್ಸನ್ನು ಮಾಡಿ ಆ ಮಗುವನ್ನ ಪಡೆದಿದ್ದರಿಂದಾಗಿ
ತ್ರೇತಾಯುಗದಲ್ಲಿ ಈ ನಾರಾಯಣ ಪರ್ವತಕ್ಕೆ ಅಂಜನಾಚಲ ಎಂಬುದಾಗಿ ಹೆಸರು ಬಂತು ಅಂತ ಶತಾನಂದರು ಜನಕ ಮಹಾರಾಜರಿಗೆ ಹೇಳಿದರು. ಜನಕ ಉವಾಚ ಸದಂತುಷ್ಟೋ ಭಗವದ್ ಬ್ರಹ್ಮನ್ ಶುದ್ವಾ ತನ್ನಾಮ ಕಾರಣಂ ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ ಭವಿಷ್ಯತಿ. ವಾಹ್, ಅದ್ಭುತವಾಗಿರ್ತಕ್ಕಂತಹ ಕಥೆ ಸ್ವಾಮಿ, ಬಹಳ ಸಂತೋಷ ಆಯಿತು ಹನುಮಂತ ದೇವರ ಅವತಾರವನ್ನು ಕೇಳಿ. ಹಾಗಾದರೆ ಇಲ್ಲಿಗೆ ಇವತ್ತು ಕತೆ ಸಾಕು ಅಂತ ಅಂದಿಲ್ಲ, ಸಾಕು ದಿನಕ್ಕೊಂದೊಂದು ಕತೆ ಕೇಳಬೇಕು ಅಂತ ಜನಕ ಮಹಾರಾಜ ಹೇಳಿಲ್ಲ. ಹಾಗಾದರೆ ದ್ವಾಪರ ಯುಗದಲ್ಲಿ ಶೇಷಶೈಲ ಅಂತ ಹೆಸರು ಹೇಗೆ ಬಂತು ಸ್ವಾಮಿ? ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಬಹಳ ಕುತೂಹಲ ಜನಕ ಮಹಾರಾಜರಿಗೆ ಕಥೆಯನ್ನು ಕೇಳಬೇಕಾದ್ರೆ. ದ್ವಾಪರೇ ಶೇಷಶೈಲಿ ಇತಿ ಕಥಂ ಖ್ಯಾತಿರ ಭವಿಷ್ಯತಿ ಎಂಬುದಾಗಿ ಕೇಳಿದಾಗ ಶತಾನಂದ ಪುರೋಹಿತರು ಹೇಳ್ತಾ ಇದ್ದಾರಂತೆ, ಪುರಾ ವೈಕುಂಠ ನಗರೇ ಆದಿಶೇಷಂ ಸಮಾದಿಶತ ದೇವಾದಿದೇವೋ ಭಗವಾನ್ ರಮಯನ್ ರಮಯಾ ಸಹ. ಒಂದು ಬಾರಿ ಪರಮಾತ್ಮ ನಾರಾಯಣ ತನ್ನ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯಿಂದ ಕೂಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಒಂದು ವಿಚಾರ ಮಾಡಬೇಕು ಅಂತೆಂಬುದಾಗಿ ಪರ್ಸನಲ್ ಆಗಿ ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತ ನಾವು ವಿಚಾರ ಮಾಡೀವಿ. ಅದಕ್ಕಾಗಿ ದ್ವಾರಪಾಲಕನಾಗಿ ನೀನು ಹೊರಗಡೆ ನಿಂತ್ಕೊಂಡಿರೋ. ನಾನ್ಯಾಕೆ ಅಂತ ಶೇಷದೇವರಿಗೆ ಕೇಳಿದ್ರೆ, ಜಯ ವಿಜಯರಿಬ್ಬರು ಕೂಡ ಶಾಪಗ್ರಸ್ತರಾಗಿ ಭೂಮಿಯ ಮೇಲೆ ಅಸುರರಾಗಿ ಅವತಾರ ಮಾಡ್ಲಿಕ್ಕೆ ಹೋಗ್ಯಾರಪ್ಪ. ಆದ್ರಿಂದಾಗಿ ದ್ವಾರದಲ್ಲಿ ಕಾಯೋಕೆ ಯಾರೂ ಇಲ್ಲ. ಆದ್ರಿಂದಾಗಿ ನೀನು ಹೋಗಿ ಬಾಗಿಲ ಹತ್ತಿರ ಕಾಯ್ಕೊಂಡಿರು, ಯಾರಾದರೂ ಬಂದರೂ ಕೂಡ ಅವರನ್ನ ಒಳಗಡೆ ಬಿಡಬೇಡ ಎಂಬುದಾಗಿ ಶೇಷದೇವರಿಗೆ ಈ ನಾರಾಯಣ ಮತ್ತು ಲಕ್ಷ್ಮೀದೇವಿ ಇಬ್ಬರು ಸೇರಿ ಆಜ್ಞೆಯನ್ನ ಮಾಡಿದ್ದಾರೆ. ನಮಗ್ ಹಾಗೆ ಸ್ಕೂಲ್ನಲ್ಲಿ ಇರಬೇಕಾದ್ರೆ ನಮಗೊಬ್ಬರು ರೀಡರ್ ಮಾಡಿದ್ರೆ, ಸರ್ ಯಾರು ಏನ್ರಿ ಮಾತಾಡಿದ್ರೆ ಹೆಸರು ಬರಿ ಅಂತ ಹೇಳಿದ್ರೆ ಸಾಕು, ಅದು ಎಲ್ಲಿ ಭಾರಿ ನಮಗೆ ಹಿಡಿಯೋರು ಯಾರಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಒಬ್ರು ಮಾತ್ರ ಇಡೀ ಸ್ಕೂಲ್ ಕ್ಲಾಸೇ ನಾನ್ ಮೇಂಟೈನ್ ಮಾಡ್ಲಿಕ್ಕತ್ತೀನಿ ಅಂತನ್ನೋ ಒಂದು ಅಭಿಮಾನ, ಸಂತೋಷ ಇರ್ತದೆ ಕ್ಲಾಸ್ ಲೀಡರ್ ಅಂತ ಅನ್ನೋದು. ಹಾಗೆ ಶೇಷದೇವರಿಗೆ ಬೇರೆ ಯಾರೋ ಸಾಮಾನ್ಯರ ಆಜ್ಞೆ ಮಾಡಿದ್ದಲ್ಲ, ಸಾಕ್ಷಾತ್ ವಿಷ್ಣುವೇ ಆಜ್ಞೆಯನ್ನು ಮಾಡಿಬಿಟ್ಟಾನೆ, ಇನ್ನು ಹೇಳೋರು ಯಾರೋ. ಹೀಗಾಗಿ ಶೇಷದೇವರು ತಸ್ಮಿನ್ ಕಾಲೇ ಮಹಾರಾಜ ಮಾರುತ ಪ್ರಾಣವಲ್ಲಭ ಅಕಸ್ಮಾತ್ ಕಾರಣಾತ್ ಪ್ರಾಪ್ತೋ ಭಗವದ್ ದರ್ಶನಾಯ ಚ. ಅದೇ ಸಮಯಕ್ಕೆ ಸರಿಯಾಗಿ ವಾಯುದೇವರು ಪರಮಾತ್ಮನ ದರ್ಶನವನ್ನ ಮಾಡಿಕೊಳ್ಳಬೇಕು ಅಂತೆಂಬುದಾಗಿ ಉತ್ಸುಕರಾಗಿ ಆ ವೈಕುಂಠಕ್ಕೆ ಬಂದಿದ್ದಾರೆ. ವೈಕುಂಠಕ್ಕೆ ಬಂದಾಗ ಈ ಶೇಷದೇವರು ಏನ್ ಮಾಡಿದ್ರು, ಬಾರವನ್ನ ಕಾಯ್ತಾ ಕೂತಿದ್ರು. ಕುಳಿತಾಗ ತಮ್ಮ ಕೈಯಲ್ಲಿ ಒಂದು ಬಂಗಾರದ ಕೋಲಿತ್ತು. ಆ ಕೋಲಿನಿಂದ ಒಳಗೆ ಹೋಗುವಂಗಿಲ್ಲ ಅಂತ ಅಡ್ಡ ಹಿಡಿದಾಗ ವಾಯುದೇವರಂತಾರಂತೆ, ಕಿಮರ್ಥಂ ವೃದ್ಧಸೇ ಮೂರ್ಖ ಕಾರ್ಯಸ್ಯ ಮಹತೀತ್ವರ. ಮೂರ್ಖ, ಯಾಕೆ ನಾನು ತಡಿತಾ ಇದ್ದಿ? ನನಗೆ ಅರ್ಜೆಂಟ್ ಆಗಿ ಭಗವಂತನ ದರ್ಶನವನ್ನು ಮಾಡಬೇಕಾದೆ, ಅದಕ್ಕೆ ನಾನು ಬಂದಿದ್ದೀನಿ, ನಾನು ಒಳಗ್ ಬಿಡು ಅಂತ ಹೇಳಿದಾಗ ಶೇಷದೇವರಂತಾರಂತೆ, ಅಹಂ ಆಜ್ಞಾಧರೋ ವಿಷ್ಣು ಮಾಗಚ್ಛಾಂತ ತಥೋ ಮರುತ. ನನಗೆ ಪರಮಾತ್ಮ ಆಜ್ಞೆಯನ್ನ ಮಾಡಿದ್ದಾನೆ ವಾಯುದೇವರೇ, ಒಳಗಡೆ ಹೋಗಬೇಡ, ಯಾರನ್ನೂ ಬಿಡಬೇಡ ಅಂತಂದು. ಆದ್ರಿಂದಾಗಿ ನೀವೇನ್ ಹೇಳಿದ್ರು ಕೂಡ ನಾನು ಒಳಗಡೆ ಹೋಗೋಕ್ ಬಿಡೋದಿಲ್ಲ ಅಂತ ಹೇಳಿದಾಗ ವಾಯುದೇವರಂತಾರಂತೆ, ಜಯಶ್ಚ ವಿಜಯಶ್ಚೈವ ಶಕ್ತೌತೌ ಮುನಿಭಿ ಪುರ ಅಹಂಕಾರೇಣ ಸಹಿತೌ ಕುಂಭಕರ್ಣ ದಶಾನನೌ. ಶೇಷ, ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡ. ಯಾಕಪ್ಪ ಅಂತಂದ್ರೆ ಒಂದು ತಿಳ್ಕೊ, ಪರಮಾತ್ಮ ನಿನ್ನನ್ನ ಬಾಗಿಲದಲ್ಲಿ ಯಾಕೆ ನಿಲ್ಸ್ಯಾನ? ಪರಮಾತ್ಮ ನಿಲ್ಸ್ಯಾನ, ನಿಂತೀನಿ ಅಲ್ಲ. ದ್ವಾರಪಾಲಕರು ಜಯ ವಿಜಯ ಇಬ್ರು ಇದ್ರಲ್ಲ, ಅವರಿಬ್ರು ಬಂದಿರತಕ್ಕಂತಹ ಪರಮಾತ್ಮನ ಭಕ್ತರಿಗೆ ಒಳಗಡೆ ಬಿಡದೆ ಶಾಪಗ್ರಸ್ತರಾಗಿ ಅವರು ಕೆಳಗಡೆ ಹೋಗ್ಯಾರ. ಆದ್ದರಿಂದಾಗಿ ನಿನ್ನನ್ನ ಬಾಗಿಲಲ್ಲಿ ನಿಲ್ಸ್ಯಾರ. ಈಗ ನೀನು ಅದನ್ನೇ ಮಾಡ್ಲಿಕ್ಕೆ ಅಂದಾಗ ಶೇಷದೇವರಿಗೆ ಭಾರಿ ಸಿಟ್ಟು ಬರ್ತದೆ. ಹೇಳಿ ಕೇಳಿ ಶೇಷದೇವರ ಸಾಮಾನ್ಯ ನಾವು ನಾಗರಹಾವುಗಳು ಅಥವಾ ಈ ಕೊಳಕಮಂಡಲ ಇಂಥವೇ ನೋಡಿದ್ರೆ ಬಹಳ ಗಾಬರಿ ಬೀಳ್ತೀವಿ. ಕೆಲವೊಂದು ಸರ್ಪಗಳೆಲ್ಲ ವಿಷವನ್ನು ಉಗುಳ್ತವೆ, ಕೆಲವೊಂದು ಉಸಿರಾಡಿದ್ರೇ ಸಾಯ್ತಾರೆ. ಅಂತಹ ಸರ್ಪಗಳು, ಅಂತಹ ಸರ್ಪಗಳಿಗೆ ಸರ್ಪರಾಟ್ ಇವರು ಶೇಷದೇವರು. ಇನ್ನು ಇವರು ಸಾಮರ್ಥ್ಯ ಹೆಂಗಿರ್ಬೇಡ, ಎಷ್ಟು ಸಿಟ್ಟು ಬರಬೇಡ ಇವರಿಗೆ. ಆ ಶೇಷದೇವರ ಬಗ್ಗೆ ಸುಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸಿಕೊಡ್ತಾರೆ. ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಉಪಸುಶ್ರುವಾನ್ ಸಸನಕಾದಿ ಮುನಿ ಗಗನೇಲ್ಪ ದೃಷ್ಟ ವಪುರತ್ರ ಜನೈಸ್ವರಿತಂ ನಿಲೀನ ರುಚಿರಾಪಪದಂ. ಪ್ರಸಂಗ ಸಂಗತಿ ಏನ್ ಗೊತ್ತಿಲ್ಲ, ಈ ನವರಾತ್ರಿಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಜಯಂತಿಯೂ ಕೂಡ ಬರುತ್ತದೆ. ಆ ಉದ್ದೇಶದಿಂದ
ಪ್ರಸಂಗ ಬಂದಲ್ಲಿ ಆಚಾರ್ಯರ ಕಥೆಯನ್ನು ಹೇಳ್ತಾ ಈ ನವರಾತ್ರಿಯಲ್ಲಿ ಆಚಾರ್ಯರ ಉತ್ಸವವನ್ನು ಕೂಡ ಮಾಡುವ ಎಂಬುದಾಗಿ ಉಡುಪಿ ಕ್ಷೇತ್ರದಲ್ಲಿ ಆಚಾರ್ಯರು ಪಾಠವನ್ನ ಹೇಳ್ತಾ ಇರ್ತಾರೆ. ಶ್ರೀಮದ್ ಆನಂದ ಭಗವತ್ಪಾದಾಚಾರ್ಯರು ಶಿಷ್ಯರಿಗೆ ಪಾಠವನ್ನ ಹೇಳಬೇಕಾದ್ರೆ ಅವರ ಪಾಠವನ್ನ ಕೇಳೋದಕ್ಕಾಗಿ ದೇವತೆಗಳೆಲ್ಲ ಬರ್ತಿದ್ರಂತೆ. ಅವಾಗ ಆಚಾರ್ಯರು ಶಿಷ್ಯರು ಹೇಳಿದ್ರಂತೆ, ನಮಗೆ ನೀವು ಪಾಠವನ್ನ ಹೇಳ್ತಾ ಇರ್ಬೇಕಾದ್ರೆ ಆಕಾಶ ಮಾರ್ಗದಲ್ಲಿ ದೇವತೆಗಳು ಬಂದಂತೆ ನಮಗೆ ಕಾಣಿಸುತ್ತೆ ಸ್ವಾಮಿ, ಶೇಷದೇವರು ಹಾಗೂ ಇಂದ್ರಾದಿ ಎಲ್ಲ ದೇವತೆಗಳು ಬಂದಂಗೆ ಕಾಣಿಸುತ್ತೆ, ಆದ್ರೆ ಪೂರ್ಣವಾಗಿ ನಮಗೆ ಕಾಣಿಸೋದಿಲ್ಲ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಏನೋ ಕಂಡಂಗಾಗುತ್ತೆ, ಅದಾದ್ಮೇಲೆ ಪಾಠ ಮುಗಿದಾದ್ಮೇಲೆ ಏನೂ ಕಾಣೋದಿಲ್ಲ. ಅದು ಹೇಗೆ ಅಂತ ಕೇಳಿದಾಗ ಆಚಾರ್ಯರ ಕಥೆಯಲ್ಲಿ ಹೇಳಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಆಚಾರ್ಯರ ಪಾಠವನ್ನ ಕೇಳೋದಕ್ಕಾಗಿ ದೇವತೆಗಳೆಲ್ಲ ಬರ್ತಿದ್ರಂತೆ. ಅವಾಗ ಆ ದೇವತೆಗಳೆಲ್ಲರೂ ಕೂಡ ಹೋಗಿ ಶೇಷದೇವರನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಂತೆ. ಯಾಕೆ ಶೇಷದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತಂದ್ರೆ, ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರದಲ್ಲಿ ನಾವು ಕೇಳ್ತೇವೆ, ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಯಾವ ಗುರುಗಳ ಪ್ರಸಾದ ಅನುಗ್ರಹ ಆಯ್ತು ಅಂತಂದ್ರೆ ಮುಕುಂದ ಶಯನಾಯತೆ. ಮುಕುಂದ ಶಯನ ಅಂತಂದ್ರೆ ಪರಮಾತ್ಮನ ಹಾಸಿಗೆ ಅಂತ ಆಗ್ತಾರೆ ಅಂತ. ಹಾಸಿಗೆ ಅಂತ ಆಗ್ತಾರೆ ಅಂತಂದ್ರೆ ಯಾವಾಗ್ಲೂ ಹಾಸಿಗೆ ಮೇಲೆ ಮಲ್ಕೋತಾರೆ ಅಂತ ಅರ್ಥ ಅಲ್ಲ. ಪರಮಾತ್ಮನ ಹಾಸಿಗೆ ಅಂದ್ರೆ ಶೇಷದೇವರು. ಆ ಶೇಷದೇವರಿಗೆ 1000 ಹೆಡೆ, 1000 ಬಾಯಿ, 1000 ನಾಲಿಗೆಗಳು. ಅಂತಹ ನಾಲಿಗೆಗಳಿಂದ ಪರಮಾತ್ಮನ ಸ್ತೋತ್ರವನ್ನ ಶೇಷದೇವರು ಮಾಡ್ತಾರೆ. ಅಂತಹ ಜ್ಞಾನ ಆ ವ್ಯಕ್ತಿಗೆ ಬರ್ತದೆ ಅಂತ ಹೇಳ್ತಾರೆ. ಅಂತಹ ಶೇಷದೇವರಲ್ಲಿ ಹೋಗಿ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಅತಿ ಚಿತ್ರ ಧಾಮ್ನಿ ನಿಜ ಧಾಮ್ನಿ ರಥಂ ಸಹಸ್ರಮಸ್ತಕಮನುಂತಮುಮಂ ಮುನಯೋಭಿವಾದ್ಯ ವಿನಯಾಭರಣ ವರಮನ್ವಯುಂಜತ ತದರ್ಥಮಿಮಂ. ಎಲ್ಲ ವಿನಯಾಭರಣಗಳಿಂದ ಭೂಷಿತರಾಗಿರ್ತಕ್ಕಂತಹ ಮುಕ್ತರಾಗಿರ್ತಕ್ಕಂತಹ ಏನು ಋಷಿಮುನಿಗಳಿದ್ದಾರೋ, ದೇವತೆಗಳಿದ್ದಾರೋ, ಎಲ್ಲ ದೇವತೆಗಳು ಹೋಗಿ ಶೇಷದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ, ವಾಯುದೇವರ ಕಥೆಯನ್ನು ಹೇಳ್ರಿ ಸ್ವಾಮಿ ಅಂತ. ಹಾಗೆ ದೇವತೆಗಳೆಲ್ಲ ಲೋಕದಲ್ಲಿಯೇ ಅಷ್ಟು ಮುಕ್ತರಾಗಿರ್ತಕ್ಕಂತಹ ಜೀವರು ವಾಯುದೇವರ ಕಥೆಯನ್ನು ಕೇಳಬೇಕು ಅನ್ಕೊಂತಿದ್ದಾರಂತೆ. ಅದಕ್ಕೆ ಶೇಷದೇವರು ಹೇಳ್ತಾರೆ, ಭಗವೋತ್ತಮಸ್ಯ ವಿಪುಲ ಪ್ರಮತೆ ಸಮಯಂ ಮನೋಹರತಮಂ ಜಗತಿ ಇತಿ ತತ್ಫಲಂ ಸಫಲ ಸಂಕತನೋ ಭಗವಾನ್ ಪ್ರಪಂಚಯತು ಭೂರಿದಯಃ. ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರವನ್ನ ಆಚಾರ್ಯರು ಮಾಡಿದ್ದಾರೆ. ಅಂತಹ ಆಚಾರ್ಯ ಮಹಿಮೆಯನ್ನ ಹೇಳ್ರಿ ಅಂತಂದ್ರೆ ಶೇಷದೇವರಂತಾರಂತೆ, ಶೃಣುತಾದರೇಣ ಮಹನೀಯತಮಂ ಮಹನೀಯ ಪಾದ ಸಮಯಸ್ಯ ಫಲಂ. ಮಹನೀಯ ಪಾದ ಸಮಯ ಅಂತಂದ್ರೆ ನಮ್ಮ ಮಧ್ವ ಸಿದ್ಧಾಂತ. ಮಹನೀಯತಮಂ ಹೇಳಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ವಾಯುದೇವರ ಮಹಿಮೆಯನ್ನ ನಾನು ಹೇಳ್ತೀನಿ, ನೀವು ಕೇಳ್ರಿ. ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಚಿತಂ ಕೃಷೇರಿವ ಫಲಾಲಕುಲಂ. ಒಂದು ಸಣ್ಣದ ಬೀಜವನ್ನ ಫಲದಲ್ಲಿ ನಾವು ಬಿತ್ತಿದ್ರೆ ಹೇಗೆ ಅದು ವರ್ಷವಾದ ಮೇಲೆ ಬಹಳವಾಗಿರ್ತಕ್ಕಂತಹ ಫಲವನ್ನ ಕೊಡುತ್ತದೋ, ಹಾಗೆ ಆಚಾರ್ಯರ ಶಾಸ್ತ್ರದಲ್ಲಿ ಯತ್ಕಿಂಚಿತ್ ಆದರವನ್ನ, ಶರಣವನ್ನ, ಭಕ್ತಿಯನ್ನ ನಾವು ತೋರಿಸಿದ್ರೆ ಖಚಿತಂ ಕೃಷೇರಿವ ಫಲಾಲಕುಲಂ, ನಮಗೆ ಉತ್ತಮವಾಗಿರ್ತಕ್ಕಂತಹ ಫಲವನ್ನ ಅದು ಕೊಡುತ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದಕ್ಕಿಂದಾಗಿ ಅಷ್ಟು ಪ್ರಾಶಸ್ತ್ಯವನ್ನ ಆಚಾರ್ಯರ ಶಾಸ್ತ್ರಕ್ಕೆ ಶೇಷದೇವರು ತೋರಿಸ್ತಾರೆ. ಅಂತಹ ಶೇಷದೇವರು ಇಲ್ಲಿ ವೈಕುಂಠ ಲೋಕಕ್ಕೆ ವಾಯುದೇವರು ಬಂದಾಗ ನಾನು ನಿಮ್ಮನ್ನ ಒಳಗೆ ಬಿಡೋದಿಲ್ಲ ಅಂತ ಹೇಳಿ ಬಂಗಾರದ ಕೋಲಿನಿಂದ ತಡಿತಾ ಇದ್ದಾರೆ. ಇವೆಲ್ಲವೂ ಕೂಡ ಪರಮಾತ್ಮನ ಮಾಡಿಸತಕ್ಕಂತಹ ನಾಟಕ. ಅವರವರ ಪಾತ್ರಗಳನ್ನ ಭಾರಿ ಸುಂದರವಾಗಿ ನಿಭಾಯಿಸ್ತಾ ಇದ್ದಾರೆ. ನನಗೇನೋ ಗೊತ್ತಿಲ್ಲ ವಾಯುದೇವರ ಬಗ್ಗೆ ಅಂತನೋರ ತರ ಶೇಷದೇವರ ನಾಟಕವನ್ನ ಮಾಡ್ತಾರೆ. ಅಹಂ ಆಜ್ಞಾಧರೋ ವಿಷ್ಣು ಮಾಗಚ್ಛಾಂತ ಸ್ತತೋಮೃತ. ಅವಾಗ ಜಯ ವಿಜಯರ ಕಥೆಯನ್ನು ಹೇಳಿದಾಗ ಈ ಶೇಷದೇವರಿಗೆ ಭಾರಿ ಕೋಪ ಬರುತ್ತದೆ. ಕೋಪ ಬಂದಾಗ ಶೇಷದೇವರಂತಾರಂತೆ, ಕಿಂ ಗರಿಷ್ಠ ವಚಃ ಪ್ರೋಕ್ತಂ ಜೀವೇನೇಚ್ಛಾನ ವಿದ್ಯತೆ. ಅಲ್ಲ ಸ್ವಾಮಿ ವಾಯುದೇವರು, ನೀವೇನು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಿ, ನನ್ನನ್ನು ಹೋಗಿ ಜಯ ವಿಜಯರಿಗೆ ಹೋಲಿಸ್ತಾ ಇದ್ದೀರಾ ನೀವು. ಜಯ ವಿಜಯರಲ್ಲಿ ನಾನೆಲ್ಲಿ? ಯಥಾ ಭಾನುಮಗತಿಂ ಲೋಕೆ ನೈವ ಜಾನಂತಿ ಮೋಹಿತಾಃ ತತ್ಕಥಂ ನರವದ್ವಾಯೋ ವೃಥಾ ಗರ್ಭಂ ಪ್ರಭಾಷಸೆ ಬಲೆ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೋ ನ ಮತ್ಸಮಃ ಸರ್ವದಾಂತಃ ಪುರೇ ವಾಸಃ ಪುತ್ರಾಣಾಂ ಅಧಿಕೋ ಹರೇಃ ನೃಲೋಕಾನಾಂ ಹಿತಾರ್ಥಾಯ ಹಿತಾರ್ಥೇ ಜಗದೀಶಿತೋ ಸ್ಥಾಪಿತೋ ದ್ವಾರಪಾಲತ್ವೇ ಲಕ್ಷ್ಮೀನಾರಾಯಣೇನ ಚ. ಬಲದಲ್ಲಾಗಲಿ, ಜ್ಞಾನದಲ್ಲಾಗಲಿ, ವೈರಾಗ್ಯದಲ್ಲಾಗಲಿ, ವಿಷ್ಣು ಭಕ್ತಿಯನ್ನ ಮಾಡುವುದರಲ್ಲಾಗಲಿ ನನಗಿಂತ ಸಮಾನರಾಗಿರ್ತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಇಡೀ ಜಗತ್ತಿನಲ್ಲೇ ಯಾರೂ ಇಲ್ಲ. ಸರ್ವದಾಂತಃ ಪುರೇ ವಾಸಃ, ಯಾವಾಗಲೂ ಪರಮಾತ್ಮನ ವೈಕುಂಠದಲ್ಲೇ ಇರುವಂತವ್ ನಾನು. ನೀವು ಯಾವಾಗೋ ಒಂದ್ಸಾರಿ ಬರೋರು ನೀವು, ಆಯ್ತಾ? ಇಷ್ಟಾಗಿ ನನಗೆ ಶೇಷದೇವರು ನೀವು ಹೊರ ಹೋಗಿ ಬಾಗ್ಲ ಕಾಯಿರಿ ಸಾಕು ಅಂತ ಹೇಳಿದ್ರೆ ಬಿಟ್ಬಿಡ್ತಿದ್ದೆ. ಯಾರನ್ನೂ ಒಳಗ್ ಬಿಡಬೇಡ ಅಂತ ಬೇರೆ ಹೇಳಿ ನಾನು. ಹೇಳಿದಾದ್ಮೇಲೆ ಹೇಗ್ ಬಿಡ್ಲಿ? ನೀವು ಯದ್ಯಪಿ ಪರಮಾತ್ಮನ ಮಕ್ಕಳಿರ್ಬೋದು,
ಅಹಂ ಆಜ್ಞಾಧರ ವಿಷ್ಣೋಹೋ, ಪರಮಾತ್ಮನ ಆಜ್ಞೆ ಇದೆ, ನಾನು ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದಾಗ ವಾಯುದೇವರಂತಾರಂತೆ, ಬಿಡಾಲಾಂತ ಸ್ಥಿತೋ ವಾಪಿ ಬಹಿಸ್ಥೇಮ ಸಮೋನಹಿ. ಶೇಷ, ಬೆಕ್ಕ ಮನೆಯೊಳಗದಂದ ಮಾತ್ರಕ್ಕ ಹೊರಗಡೆ ಇರೋ ಆನೆಗೆ ಅದು ಸಮ ಆಗ್ಲಿಕ್ಕೆ ಸಾಧ್ಯನ? ರಾಜ ಮೆರವಣಿಗೆ ಹೊರಟ್ರೆ ಬೆಕ್ಕಿನ ಕರ್ಕೊಂಬ ಅಂತ ಹೇಳಲ್ಲ, ಆನೆಯನ್ನ ಸಿಂಗಾರ ಮಾಡ್ರಿ ಅಂತ ಹೇಳ್ತಾರೆ. ನೀನು ವೈಕುಂಠ ಲೋಕದಲ್ಲಿ ಪರಮಾತ್ಮನ ಹಾಸಿಗೆಯಾಗಿ ಇರಬಹುದು, ಆದರೆ ನಾನು ಆನೆ ಇದ್ದಂಗ, ನಾನು ಹೊರಗಡೆ ಇದ್ದೀನಿ. ಪರಮಾತ್ಮ ಹೊರಗೆ ಹೊರಟ ಅಂತಂದ್ರೆ ಗರುಡ ವಾಹನ ವಾಯುವಾಹನಾಗಿ ಅವನು ಹೋಗೋದು, ಹೊರತಾಗಿ ಬಿಡಾಲ ವಾಹನಾಗಿ ಹೋಗೋದಿಲ್ಲ. ಆದ್ದರಿಂದಾಗಿ ನೀನು ಬೆಕ್ಕಿದ್ದಂತೆ, ನಾನು ಆನೆ ಇದ್ದಂತೆ. ಅಷ್ಟಾಗಿಯೂ ಕೂಡ ಶಯಾನಂ ರತ್ನ ಪರ್ಯಂಕೆ ರಾಜಾನವತಿ ಸೇವತೆ ಕಶ್ಚಿದ್ದೂತೋ ನಿಯುಕ್ತಸ್ತು ಪರ್ಯಂಕ ರೂಢವಾನ್ ಸ್ವಯಂ. ರಾಜನ ಹಾಸಿಗೆ, ನಾನು ಪರಮಾತ್ಮನ ಹಾಸಿಗೆಯಾಗಿದ್ದೇನೆ, ಯಾವಾಗ್ಲೂ ಒಳಗಿದ್ದೇನೆ ಅಂತ ಹೇಳ್ತೀಯಲ್ಲ. ರಾಜ ತನ್ನ ಕೈಕಾಲು ನೋವಾಗಿದೆ ಅಂತ ಹೇಳಿ ಒಬ್ಬ ಸೇವಕನನ್ನ ಮಂಚದ ಮೇಲೆ ಕೂಡಿಸ್ಕೊಂಡು ಕಾಲು ಒತ್ತಿಸ್ಕೋತಾ ಇರಬೇಕಾದ್ರೆ ಆ ಸೇವಕ, ನಾನ್ ರಾಜನ ಪರ್ಯಂಕದ ಮೇಲೆ ಕೂತಿದ್ದೀನಿ, ನಾನೊಬ್ಬ ರಾಜನ ಮಕ್ಕಳಿಗಿನ್ನ ಜಾಸ್ತಿ ಅಂತ ಹೇಳಿ ಗರ್ವ ಪಡ್ತಾನ? ಇಲ್ಲ. ಸೇವಕ ಸೇವಕನೇ, ಮಕ್ಕಳು ಮಕ್ಕಳೇ. ಪ್ರಾಕಾರ ಶಿಖರಸ್ಥೋಪಿ ಕಾಕಃ ಕಿಂ ಗರುಡಾಯತೆ. ಉತ್ತಮವಾಗಿರತಕ್ಕಂತಹ ಪ್ರಾಕಾರದ ಶಿಖರದ ಮೇಲೆ ಹೋಗಿ ಕಾಗಿ ಕುಳಿತುಕೊಂಡು ಮಾತ್ರಕ್ಕೆ ಅದು ಗರುಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗರುಡನ ತಾಕತ್ತೆ ಬೇರೆ, ಕಾಗಿಯ ತಾಕತ್ತೆ ಬೇರೆ. ಹಾಗಪ್ಪ, ನೀನು ಒಳಗಡೆ ಇದ್ದರೂ ಕೂಡ ಪರಮಾತ್ಮ ನನಗೆ ವಿಶೇಷವಾಗಿರತಕ್ಕಂತಹ ವರವನ್ನ ಕೊಟ್ಟಿದ್ದಾನೆ, ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾನೆ. ರಾಮಾವತಾರದಲ್ಲಿ ನೀನು ವಿಶೇಷವಾದ ಸೇವೆಯನ್ನ ಮಾಡಿದ್ದಕ್ಕಾಗಿ ನನ್ನ ದರ್ಶನಕ್ಕೆ ನೀನು ಯಾವಾಗ ಬೇಕಾದ್ರೂ ಬರ್ಬೋದು. ನೋ ಟೋಲ್ ಟ್ಯಾಕ್ಸ್, ಟೋಲ್ ಕೊಟ್ಟು ಅವಶ್ಯಕತೆ ಇಲ್ಲ ನಿನಗೆ, ಯಾವಾಗ ಬೇಕು ಬರ್ಬೋದು ಅಂತ ಹೇಳಿ ನನಗೆ ಪಾಸ್ ಕೊಟ್ಟಿದ್ದಾನೆ. ಆದ್ರಿಂದಾಗಿ ನಾನು ಪರಮಾತ್ಮನ ದರ್ಶನಕ್ಕಾಗಿ ಬಂದಿದ್ದೇನೆ, ನನಗೆ ಒಳಗಡೆ ಬಿಡುವಂತೆಂಬುದಾಗಿ ಹೇಳ್ತಾ ಇರ್ಬೇಕಾದ್ರೆ ಇದು ಗಲಾಟೆ ಬಹಳ ಆಯ್ತು. ಅದಾಗ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಹೇಳ್ತಾಳಂತೆ, ಲಕ್ಷ್ಮ್ಯಾ ನಿಬೋಧಿತ ಶ್ರೀಮಾನ್ ಉತ್ತಸ್ಥೋ ಗರುಡಧ್ವಜ. ಸ್ವಾಮಿ, ಒಳಗರೆ ಏನೋ ಗಲಾಟೆ ನಡಿಲಿಕ್ಕೆ ತಂಗದರೆ, ಜೋರೇ ಆಗ್ಲಿಕ್ಕೆ ಇದು ಶಬ್ದ. ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತು, ಈಗ ಯಾಕೋ ಬಹಳ ವಿಪರೀತಕ್ಕೆ ಹೋಗ್ಯದ, ಏನಾಗ್ಲಿಕ್ಕೆ ನೋಡ್ರಿ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳಿದ್ರೆ, ಪರಮಾತ್ಮ ಬಂದು ಬಾಗಿಲಲ್ಲಿ ನೋಡ್ತಾನಂತೆ, ಇವರಿಬ್ರು ಜಗಳಾಡ್ತಾ ನಿಂತಿರ್ತಾರೆ. ನಿಂತ್ಕೊಂಡಾಗ ಪರಮಾತ್ಮ ಅಂತಾನಂತೆ, ಕಿಮರ್ಥಂ ಕ್ರೋಶಸೇ ಶೇಷ ಪುಮಾನ್ ಪೋತ್ರಾಗತಃ ಪುರ. ಶೇಷ, ಯಾಕೆ ಒದರ್ತಾ ಇದ್ದಿ ಜೋರಾಗಿ ನೀನು? ಯಾರು ಬೇರೆಯವರು ಬಂದಿದ್ದಾರೆ ಇಲ್ಲಿ ಅಂತೆಂಬುದಾಗಿ ಪರಮಾತ್ಮ ಕೇಳಿದಾಗ ಶೇಷದೇವರಂತಾರಂತೆ, ಮಲಯಾಚಲ ವಾಸೇನ ವಾಯುನಾತ್ಯಂತ ಗರ್ವಿಣ ಅವಾಚ್ಯ ವಚನಂ ಚೋಕ್ತಂ ಅನೇನಾತ್ಯಂತ ಮಾನಿನ. ಅವಾಗ ನಾರಾಯಣನಿಗೆ ಆ ಶೇಷದೇವರು ಹೇಳ್ತಾರಂತೆ, ಸ್ವಾಮಿ, ಇವನು ಯಾರೋ ಮಲಯಾಚಲದಲ್ಲಿ ವಾಸ ಮಾಡ್ತಾನಂತೆ, ನಿಮ್ಮನ್ನ ದರ್ಶನ ಮಾಡಬೇಕು ಅಂತ ಬಂದಿದ್ದಾನೆ. ಇಲ್ಲಪ್ಪ, ಒಳಗಡೆ ಹೋಗ್ಬೇಡ, ಪರಮಾತ್ಮ ನನಗೆ ಆಜ್ಞೆ ಮಾಡಿ ಇಲ್ಲಿ ನಿಲ್ಸಿದ್ದಾನೆ ಅಂತ ನಾನು ತಡೆದ್ರೆ ನನಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾನೆ, ಸೇವಕ ಅಂತ ಇದ್ದಾನೆ, ಬೆಕ್ಕು ಅಂತ ಬೈತಾ ಇದ್ದಾನೆ. ಇವನ ಮಾತನ್ನ ನನಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ, ಇವನಿಗೆ ಹೇಳ್ರಿ, ನಿಮಗೆ ನಾನು ಅತ್ಯಂತ ಪ್ರೀತ್ಯಾಸ್ಪದನೋ ಅಥವಾ ಇವನು ಬೇಕೋ ನಿಮಗೆ ಅಂತ ಶೇಷದೇವರು ಹೇಳಿದ್ರೆ, ಅವಾಗ ಪರಮಾತ್ಮ ಅಂತಂತೆ, ಇಷ್ಟ ನಡಿಬೇಕಾದ್ರೆ ವಾಯುದೇವರು ಭಾರಿ. ಪರಮಾತ್ಮ ಬಂದಾದ ತಕ್ಷಣ ಏನ್ ಮಾಡ್ಬೇಕು, ಯಾರಾದ್ರೂ ಹಿರಿಯರು ಬಂದ್ರೆ ಏನ್ ಮಾಡ್ಬೇಕು ಅಂತ ಅನ್ನೋದನ್ನು ವಾಯುದೇವರಲ್ಲಿ ತೋರಿಸಿಕೊಡ್ತಾರೆ. ಬ್ರಹ್ಮೋವಾಚ ಜಿತಂ ತೇ ಪುಂಡರೀಕಾಕ್ಷ ಪೂರ್ಣ ಷಾಟ್ಪುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೆ ಅಂತ ಹೇಳಿ ಆ ಜಗಳದ ವಿಷಯವನ್ನು ಬಿಟ್ಟು ತಕ್ಷಣಕ್ಕೆ ವಾಯುದೇವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ ಪರಮಾತ್ಮನಿಗೆ. ಆ ವಾಯುದೇವರನ್ನು ನೋಡಿ ಪರಮಾತ್ಮನಿಗೆ ಬಹಳ ಸಂತೋಷ ಆಯಿತು. ಆದಾಗ ಪರಮಾತ್ಮ ಅಂತಾನಂತೆ ಶೇಷದೇವರಿಗೆ, ಅಹಂ ಸಮರ್ಥೋ ಭಗವಾನ್ ಬಲೇ ಜ್ಞಾನೇ ಚ ತ್ವತ್ಪ್ರಿಯೇ. ನಮಸ್ಕಾರ ಮಾಡಿದಾದ್ಮೇಲೆ ಶೇಷದೇವರು ಪರಮಾತ್ಮನಿಗೆ ಹೇಳ್ತಾರಂತೆ, ನಮಸ್ಕಾರ ಮಾಡಿದಾದ್ಮೇಲೆ ನಾ ಮಾಡ್ಬೇಕಾಯ್ತಲ್ಲ, ಮೊದಲಿಗೆ ನಮಸ್ಕಾರ ಮಿಸ್ ಆಯ್ತು. ಅವಾಗ ಸಾವಕಾಶ ಆಗಿ ಹೇಳ್ತಾನಂತೆ ಪರಮಾತ್ಮನಿಗೆ ಶೇಷದೇವರು, ಸ್ವಾಮಿ, ಬಲದಲ್ಲಾಗಲಿ ಜ್ಞಾನದಲ್ಲಾಗಲಿ ನನಗಿಂತ ಸಮಾನರಾದವ್ರು ಯಾರಾದ್ರೂ ಇದ್ದಾರ ಜಗತ್ತಿನಲ್ಲಿ? ಹೇಳ್ರಿ. ಅದಕ್ಕೆ ಪರಮಾತ್ಮ ಅಂತಾನಂತೆ, ಸರಿಸ್ರಪ ವಚ ಸೃಷ್ಟ ಸಂಪೂಜ್ಯ ಫಣಿನಂ ಹರಿಹಿ. ಅವಾಗ ಪರಮಾತ್ಮ ಅಂತಂತೆ, ಇಲ್ಲ ಇಲ್ಲ, ಖರೆ, ನೀನ್ ಹೇಳೋದು ಖರೆ, ಆದ್ರೆ ಇವರಿಗೆಲ್ಲ ಬರೇ ಬಾಯಿಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಒಂದು ಪಂದ್ಯ ಆಗ್ಲಿ, ಒಂದು ಕ್ವಿಜ್ ಇಡೋಣಂತ, ಸ್ಪರ್ಧಾ ಮಾಡೋಣ. ನೀ ಆ ಸ್ಪರ್ಧಾದೊಳಗೆ ಗೆದ್ದು ತೋರಿಸಿ ಇವರಿಗೆ ನಾನೇ ಸಮರ್ಥ ಅಂತಂದ, ಆಗ ಇವರಿಗೆಲ್ಲರಿಗೂ ಬುದ್ಧಿ ಬರ್ತದ ಅಂತ ಹೇಳಿ ಶೇಷದೇವರಿಗೆ ತಮಾಷೆಯನ್ನ ಮಾಡ್ತಾ ಇದ್ದಾನೆ ಪರಮಾತ್ಮ. ಹಾಗಾದ್ರೆ ಏನ್ ಮಾಡ್ಬೇಕು? ನಾನ್ ರೆಡಿ, ಪಂದ್ಯಕ್ಕೆ ನಾನ್ ರೆಡಿ ಅಂತ ಶೇಷದೇವರು ಹೇಳಿದಾಗ ಏನ್ ಮಾಡ್ಬೇಕು ಅಂತಂದಾಗ ಪರಮಾತ್ಮ ಹೇಳ್ತಾನಂತೆ, ಅತ್ರೈವೋತ್ತರ ದಿಗ್ಭಾಗೆ ಪರ್ವತಂ ಮೇರುನಂದನಂ ಸ್ವಕಾಯ ರಜ್ಜುನ ಭದ್ವ ಬಲಂತೆ ಯಾವದಸ್ತಿ ತಿಷ್ಟಭದ್ರ ಮಹಾಭೋಗಿನ್ ವಿಷಪೂತ್ಕಾರ ಸಂಯುತ ಋಷಿಕೇಶವಚ ಶ್ರುತ್ವ ಹೃಷ್ಟಪುಷ್ಟಾಂಗ ವಿಭ್ರಮ ಸ್ವಕಾಯ ರಜ್ಜುನ ಭದ್ವ ಹ್ಯಾನಂದ್ರಾದ್ರಿಂ ಮಹೀಪದೆ ತಮಾಲೋಕ್ಯಾಗ್ನಿ ದಯಿತಃ ಪರ್ವತಂ
ಮೇರುನಂದನ ಎಂಬುದಾಗಿ ಮೇರು ಪರ್ವತದ ಒಂದು ಮಗ ಇದೆ, ಮಕ್ಕಳಿದ್ದಾರೆ. ಅದರ ಹೆಸರು ಆನಂದಾದ್ರಿ ಅಂತ. ಆ ಆನಂದಾದ್ರಿ ಪರ್ವತಕ್ಕೆ ಹೋಗಿ ನಿನ್ನ ಶರೀರದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೋ ಶಕ್ತಿಯನ್ನ ಸುತ್ತಿಕೊಂಡು ವಿಷದ ಕೂತ್ಕಾರಗಳನ್ನ ಬಿಡ್ತಾ ಕೂತ್ಕೋ. ಹೆಬ್ಬಾವ್ ಸುತ್ಕೊಂಡ್ರೆ ಹೆಂಗಿರ್ತದ ಪರಿಸ್ಥಿತಿ? ನಾವು ಅದನ್ನು ಪ್ರಯೋಗ ಮಾಡಿಲ್ಲ, ಆದ್ರೆ ನೋಡ್ತಿರ್ತೀವಿ. ಅದು ಒಂದ್ಸರಿ ಸುತ್ಕೊಳ್ತು ಅಂತಂದ್ರೆ ಬಿಡಿಸ್ಲಿಕ್ಕೆ 4-5 ಜನ ಬೇಕು. ಅಂತಾದ್ರಾಗ ಶೇಷದೇವರಿಗೆ ಪರಮಾತ್ಮ ನೀನ್ ಹೋಗಿ ನಿನ್ನ ಎಲ್ಲ ಬಲವನ್ನು ಹಾಕಿ ಸುತ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದಾಗ ಶೇಷದೇವರಿಗೆ ಭಾರಿ ಸಂತೋಷ ಆಗೋಗ್ಬಿಡ್ತದೆ. ಸಂತೋಷ ಯಾಕಾಗ್ತದೆ ಅಂತಂದ್ರೆ ಆ ಶೇಷದೇವರಿಗೆ ಭಾರಿ ಆತ್ಮವಿಶ್ವಾಸ. ಸಹಸ್ತ ಮೂರ್ಧ್ನೋಸ್ಯ ಮತೈಕ ಮೂರ್ಧ್ನಿ, 1000 ಹೆಡೆಯ ಮೇಲೆ, 1000 ಹೆಡೆಯ ಶೇಷದೇವರ ತಲೆಯ ಮೇಲೆ ಇಡೀ ಬ್ರಹ್ಮಾಂಡವೇ ಒಂದು ಸಾಸಿವೆ ಕಾಳಿನಂತ ಇದೆ. ಸಸಪ್ತ ಪಾತಾಲ ಗಿರೀಂದ್ರ ಸಾಗರಾಹ ಧರಾಖಿಲೇಯಂ ನನು ಸರ್ಷಪಾಯತೆ. ಸಪ್ತ ಸಾಗರ, ಸಪ್ತಗಿರಿಗಳು ಎಲ್ಲವೂ ಸೇರಿ ಆ ಶೇಷದೇವರ ತಲೆ ಮೇಲೆ ಒಂದೇ ಒಂದು ಸಾಸಿವೆ ಕಾಳಿನಷ್ಟಿದೆ ಅಂತೆ. ಆ ಶೇಷದೇವರಿಗೆ ವಾಯು ಎಷ್ಟೇ ಬೀಸಿದ್ರು ಕೂಡ ನನಗೆ ಅಳಗಾಡಿಸ್ಲಿಕ್ಕೆ ಕೂಡ ಆಗೋದಿಲ್ಲ ಎಂಬುದಾಗಿ ಹೇಳಿ ಹೋಗಿ ಆ ಪರ್ವತವನ್ನ ಸುತ್ಕೊಂಡು ಕೂತ್ರಂತೆ. ಆವಾಗ ವಾಯುದೇವರು ಬಂದು ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಏನ್ ಮಾಡ್ಲಿ ಸ್ವಾಮಿ ಅಂತ ಕೇಳಿದಾಗ, ಕಿತ್ತುಡಿ ಅಂತ ಹೇಳ್ತಾನಂತ ಪರಮಾತ್ಮ. ವಿಚಾರ ಮಾಡ್ಬೇಡ ಅಂತ ಹೇಳಿದ್ರೆ ವಾಯುದೇವರು ಬಂದು ಕನಿಷ್ಠಾಂಗುಲಿ ಸಂಸ್ಪರ್ಶಾತ್ ಪರ್ವತೋ ಭೋಗಿ ಸಂಯುತ ಬಂದು ಕೇವಲ ತಮ್ಮ ಕಿರಿಬೆರಳಿನಿಂದ ಪರ್ವತವನ್ನ ಹೀಗೆ ಸರಿಸಿದ್ದಾರಷ್ಟೇ. 1000 ಯೋಜನೆಗಳಷ್ಟು ದೂರ ಹೋಗಿ ಹಾರತಾ ಹೋಗ್ತಾ ಇದೆ ಆ ಪರ್ವತ. ಹೋಗ್ತಾ ಇರಬೇಕಾದ್ರೆ ಅವಾಗ ಮೇರು ಪರ್ವತ ಬಂದು ವಾಯುದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತದಂತೆ. ಸ್ವಾಮಿ, ಅವ್ವ ಅಪ್ಪನ ಜಗಳದಾಗ ಮಗ ಬಡುವಾದಂತ ಹಂಗ ಶೇಷದೇವರು ನಿಮ್ಮ ದೇವ ಮಧ್ಯದಲ್ಲಿ ಜಗಳ ಆದ್ರೆ ನನ್ನ ಮಗು ಸಾಯ್ತಾ ಇದೆ, ಇಬ್ಬರ ಕೈಯಲ್ಲಿ ಸಿಕ್ತು. ಆದ್ರಿಂದಾಗಿ ದಯಮಾಡಿ ನನ್ನ ಮಗನನ್ನು ಉಳಿಸಿಕೊಡ್ರಿ ಅಂತ ಹೇಳಿದಾಗ ವಾಯುದೇವರು ಮತ್ತೆ ಆ ಪರ್ವತವನ್ನು ನಿಧಾನವಾಗಿ ಇಳಿಸಿ ಈ ನಾರಾಯಣ ಪರ್ವತ, ಏನು ವೆಂಕಟಗಿರಿ ಅಂತ ನಾವು ಕರಿತೀವಲ್ಲ, ಈ ಪರ್ವತದಲ್ಲಿ ಅದನ್ನು ನಿಧಾನವಾಗಿ ಇಳಿಸಿ ಅನುಗ್ರಹವನ್ನ ಮಾಡಿದ್ದಾರಂತೆ. ಶೇಷೇಣ ಗಿರಿಪುತ್ರೇಣ ಸ್ವರಮುಖ್ಯ ಸ್ಫಟೋತ್ತರೆ ಸ್ಥಾಪಯಾಮಾಸ ರಾಜೇಂದ್ರ ಗಿರಿರಾಜಂ ಸ ಪನ್ನಗಂ. ಶೇಷೋಗತಮದ ಪಶ್ಚಾತ್ ತುಷ್ಟಾವ ಮರುತಾಂಪತಿ ಕ್ಷಮಸ್ವ ಮಮ ದಯುರಾತ್ಮ್ಯಂ ಅಜ್ಞೇನ ಆಗತಂ ಪ್ರಭೋ. ಶೇಷದೇವರು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಸ್ವಾಮಿ, ಯಾವುದೋ ಒಂದು ಅಸುರಾವೇಶದಿಂದ ನಾನು ನಿಮಗೆ ಬಹಳ ಎದುರಿಗೆ ಮಾತಾಡಿದೆ, ಅಂತಹ ಅಪರಾಧವನ್ನ ಕ್ಷಮಿಸಬೇಕು ಅಂತೆಂಬುದಾಗಿ ಹೇಳಿದಾಗ ವಾಯುದೇವರು ಅಂತಾರಂತೆ, ಇಲ್ಲಪ್ಪ, ಇವೆಲ್ಲವೂ ಕೂಡ ಪರಮಾತ್ಮನ ಆಜ್ಞೆಯಿಂದೇ ಆಗಿರುವುದು. ಮುಂದೆ ಪರಮಾತ್ಮ ನೀನು ಎಲ್ಲಿ ನಾನು ಸ್ಥಾಪನೆಯನ್ನ ಮಾಡಿದ್ದೇನೋ ಈ ಪರ್ವತಕ್ಕೆ ಪರಮಾತ್ಮ ಬರ್ತಾನೆ, ಅಲ್ಲಿ ಬಂದು ಸನ್ನಿಹಿತನಾಗ್ತಾನೆ, ನಿನ್ನನ್ನ ಶೇಷಾಚಲ ಎಂಬುದಾಗಿ ಪ್ರಸಿದ್ಧಿಯನ್ನ ಪಡಿಸ್ತಾನೆ ಅಂತೆಂಬುದಾಗಿ ಹೇಳಿ ವಾಯುದೇವರು ಆ ಶೇಷದೇವರಿಗೆ ಹೇಳಿದರಂತೆ. ಅಂದಿನಿಂದ ಯಾವ ಕಾರಣಕ್ಕೆ ಶೇಷದೇವರು ತಮಗೆ ಬಂದಿರತಕ್ಕಂತಹ ಅಸುರಾವೇಶದಿಂದ ಬಂದಿರತಕ್ಕಂತಹ ಅಹಂಕಾರವನ್ನು ಕಳೆದುಕೊಂಡರೋ ಅಂತಹ ಪರ್ವತದಲ್ಲಿ ಈ ಶೇಷದೇವರು ಕಳೆದುಕೊಂಡಿದ್ದಕ್ಕೆ ಹಾಗಾಗಿ ಅಂತಹ ಪರ್ವತವನ್ನ ಶೇಷಾಚಲ ಎಂಬುದಾಗಿ ದ್ವಾಪರ ಯುಗದಲ್ಲಿ ಇದಕ್ಕೆ ಹೆಸರು ಬಂತು ಅಂತೆಂಬುದಾಗಿ ಹೇಳಿ ಶತಾನಂದ ಪುರೋಹಿತರು ಜನಕ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ನಿರ್ವೈರ ತತ್ಪ್ರಸಾದಂಚ ಚಕಾರ ಮರುತಾಂಪತಿ ರಾಜನ್ ಶೇಷ ನಿಮಿತ್ತೇನ ಶೇಷಾಚಲಮಿದಂ ವಿದುಹು ಎಂಬುದಾಗಿ ಹೇಳಿ ಶೇಷಾಚಲದ ಕಥೆಯನ್ನ ಶತಾನಂದ ಪುರೋಹಿತರು ಹೇಳಿದರು. ಜನಕ ಮಹಾರಾಜ ಮತ್ತೆ ಕೇಳ್ತಾನಂತೆ, ಕಲೋ ವೆಂಕಟ ಶೈಲೀತಿ ಕಥಂ ನಾಮ ಮಹಾಮುನಿ. ಹಾಗಾದರೆ ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಎಂಬುದಾಗಿ ಹೆಸರು ಹೇಗೆ ಬಂತು? ಪ್ರತಿಯೊಂದು ಕಥೆಯನ್ನ ಹೇಳಿದಾಗಲೂ ಕೂಡ ಜನಕ ಮಹಾರಾಜ ಬಹಳ ಉತ್ಸಾಹದಿಂದ ಎರಡನೇ ಕಥೆಯನ್ನು ಮುಂದಿನ ಕಥೆ ಅಂತ ನಾವು ಹಾಗೆ ಕೇಳ್ತಾ ಇದ್ದಾನೆ ಇಲ್ಲಿ. ಅವಾಗ ಶತಾನಂದರು ಹೇಳ್ತಾರಂತೆ, ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯ ನಗರೇ ಸತ್ಯವಾಕ್ ಬ್ರಾಹ್ಮಣೋಭವತ ಪುತ್ರಸ್ಯಾಪಿ ವಿಪ್ರಸ್ಯ ನಾಭೋದುಃಖಂ ಸುತಾಪ್ತಯೇ. ಹಿಂದೆ ಸೋಮಯಾಜಿ ಪ್ರತಿನಿತ್ಯ ಅಗ್ನಿಹೋತ್ರಿಗಳು ಅಂತ ಇರ್ತಾರೆ. ಆ ಅಗ್ನಿಯಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾ ಇರ್ತಾರೆ. ಅಗ್ನಿಯನ್ನ ಪ್ರತಿನಿತ್ಯಲೂ ಕೂಡ ಅವರು ಕಾಯ್ದಿಟ್ಕೋಬೇಕು. ಅವರ ಕೊನೆಗೆ ಶರೀರ ಸಂಸ್ಕಾರವನ್ನ ಮಾಡ್ಬೇಕಾದ್ರೆ ಆ ಅಗ್ನಿಯಿಂದಲೇ ಅವರ ಸಂಸ್ಕಾರವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಸೋಮಯಾಗವನ್ನ ಮಾಡತಕ್ಕಂತಹ ಉತ್ತಮನಾಗಿರ್ತಕ್ಕಂತಹ ಬ್ರಾಹ್ಮಣ ಪುರಂದರ ಎಂಬತಕ್ಕಂತಹ ಬ್ರಾಹ್ಮಣನಿಂದ ಕಾಲಹಸ್ತಿ ಎಂಬತಕ್ಕಂತಹ ಊರಿನಲ್ಲಿ ಯಾವಾಗಲೂ ಕೂಡ ಸತ್ಯವನ್ನ ಮಾತಾಡ್ತಾ ಇದ್ದ, ಎಲ್ಲ ಶಾಸ್ತ್ರಗಳನ್ನು ತಿಳಿದಿದ್ದ. ಅಪುತ್ರಸ್ಯಾಪಿ ವಿಪ್ರಸ್ಯ ನಾಭೂತ್ ದುಃಖಂ ಸುತಾಪ್ತಯೇ. ಅವನಿಗೂ ಕೂಡ ಮಕ್ಕಳಿರಲಿಲ್ಲ. ಒಂದು ಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದಾಗಿ ಏನು ಲಾಭ ಅಂತ ಇಲ್ಲಿ ತಿಳಿಸಿಕೊಡ್ತಾರೆ. ಎಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರಿಂದಾಗಿ ಪರಮಾತ್ಮನ ಇಚ್ಛೆ ಇದ್ರೆ ಆಗ್ತದೆ, ಇಲ್ಲಂದ್ರೆ ಆಗೋದಿಲ್ಲ. ಅದಕ್ಕೆ ಬಹಳ ತಲೆ ಕೆಡಿಸ್ಕೊಂಡಿರಲಿಲ್ಲ ಅವನು ಪುರಂದರ ಎಂಬತಕ್ಕಂತಹ ಬ್ರಾಹ್ಮಣ. ಅದನ್ನು ಹೇಳ್ತಾರೆ ಇಲ್ಲಿ. ಪರಮಾತ್ಮನ ಇಚ್ಛೆ ಇಲ್ಲದೆ ತೇನ ವಿನ ತೃಣಮಪಿನ ಚಲತಿ.
ಅವನ ಇಚ್ಛೆ ಇಲ್ಲದೆ ಹೋದ್ರೆ ಒಂದು ಹುಲ್ಲು ಕಡ್ಡಿಯೂ ಅಲಗಾಡೋದಿಲ್ಲ. ಅಂತಹದರಲ್ಲಿ ಮಕ್ಕಳಿಲ್ಲ ಅಂತ ಅನ್ನೋದಕ್ಕೆ ಅವನು ಬಹಳ ತಲೆ ಕೆಡಿಸಿಕೊಂಡಿರಲ್ಲ. ಪರಮಾತ್ಮನ ಇಚ್ಛೆ ಅಂತೆಂಬುದಾಗಿ ತನ್ನ ಕರ್ಮಗಳನ್ನ ತನ್ನ ಸಾಧನೆಗಳನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದ. ದೈವೇನ ಪೂರ್ವ ಪುಣ್ಯೇನ ಪುತ್ರೋ ಭೂದ್ಧರ ಸುರೇ ಚಕಾರ ನಾಮ ಲಿಖಿತಂ ಮಾಧವಂ ವಿಪ್ರಸಂಸದಿ. ಅವಾಗ ಇವನ ಪೂರ್ವ ಜನ್ಮದ ಪುಣ್ಯದ ಪರಿಪಕ್ವವಾಗಿ ಅವನಿಗೆ ಒಂದು ಸಂತಾನವಾಗತ್ತೆ. ಪರಮಾತ್ಮನ ಅನುಗ್ರಹದಿಂದ ಒಂದು ಸಂತಾನವಾಗತ್ತೆ. ಆ ಮಗುವಿಗೆ ಮಾಧವ ಎಂಬುದಾಗಿ ಎಲ್ಲ ಬ್ರಾಹ್ಮಣರನ್ನ ಕರೆಸಿ ನಾಮಕರಣವನ್ನು ಮಾಡ್ತಾನೆ. ನಾಮಕರಣವನ್ನ ಮಾಡಿರ್ತಕ್ಕಂತಹ ಮಾಧವನಿಗೆ ಉಪನಯನವನ್ನ ಮಾಡ್ತಾನೆ. ಅನೇಕ ರೀತಿಯಾಗಿರ್ತಕ್ಕಂತಹ ಷೋಡಶ ಸಂಸ್ಕಾರಗಳನ್ನ ಹೇಳ್ತಾರೆ. ಅನ್ನಪ್ರಾಶನ, ಚೌಲ, ಉಪನಯನ, ಅಕ್ಷರಾಭ್ಯಾಸ, ಸೀಮಂತೋನ್ನಯನ ಇವೆಲ್ಲವೂ ಕೂಡ ಮಕ್ಕಳಿಗೆ ಮಾಡತಕ್ಕಂತಹ, ಹೆಣ್ಣು ಮಕ್ಕಳಿಗೆ ಮಾಡುವಂತಹ ಅಥವಾ ವ್ಯಕ್ತಿಗೆ ಮಾಡತಕ್ಕಂತಹ ಸಂಸ್ಕಾರಗಳು. ಇವೆಲ್ಲ ಸಂಸ್ಕಾರಗಳನ್ನ ಮಾಡಿ ಅವನಿಗೆ ಸಮಾವರ್ತನ ಮುಗಿಸಿ ವಿವಾಹವನ್ನು ಕೂಡ ಮಾಡ್ತಾನೆ. ವೇದಾಂಗ ತತ್ವಜ್ಞ ಸರ್ವಶಾಸ್ತ್ರ ವಿಶಾರದ, ಎಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದ, ಎಲ್ಲ ವೇದಗಳನ್ನ ತಿಳಿದುಕೊಂಡಿದ್ದ. ತಲಕಾಲಾಂತರೇ ಪುತ್ರಂ ಪ್ರಾಪ್ತದಾರಂ ಚಕಾರ ಸಚಂದ್ರಲೇಖೆಯ ರೇಮಿ ಬಹುಕಾಲಂ ಸ ಮಾಧವ. ಚಂದ್ರಲೇಖ ಎಂಬತಕ್ಕಂತಹ ಸುಂದರವಾದ ಕನ್ಯೆಯ ಜೊತೆ ಅವನಿಗೆ ವಿವಾಹವನ್ನ ಮಾಡಿದ್ದಾರೆ. ಆ ವಿವಾಹವಾದ ಮೇಲೆ ಆ ಚಂದ್ರಲೇಖೆಯ ಜೊತೆಗೆ ಬಹಳ ಕಾಲವಾಗಿ ಅವನು ಸಂಸಾರವನ್ನು ಮಾಡ್ತಾ ಇದ್ದಾನೆ. ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ ತ್ರಿಸಪ್ತ ವರ್ಷಂ ರಾಜೇಂದ್ರ ದ್ವಿತೀಯ ಇವ ಭಾಸ್ಕರ. 37 ವರ್ಷಗಳ ಕಾಲ ಪ್ರತಿನಿತ್ಯವೂ ಕೂಡ ಪಂಚಯಜ್ಞವನ್ನ ಮಾಡ್ತಾ ಇದ್ದಂತೆ. ಪಂಚಯಜ್ಞ ಅಂತಂದ್ರೆ ನಾವು ಮಾಡತಕ್ಕಂತಹ ಪವಮಾನ ಹೋಮ ಅಥವಾ ಮನ್ಯುಸೂಕ್ತ ಹೋಮ, ಈ ಹೋಮಗಳೆಲ್ಲ. ಪಂಚಯಜ್ಞ ಅಂತಂದ್ರೆ ದೇವಯಜ್ಞ, ದೇವತಾರ್ಚನೆಯನ್ನ ಮಾಡುವಂಥದ್ದು. ದೇವರ ಪೂಜೆ, ವೈಶ್ವದೇವ, ಪಿತೃಯಜ್ಞ, ಶ್ರಾದ್ದ, ಮನುಷ್ಯ ಯಜ್ಞ ಅಂದ್ರೆ ಮನುಷ್ಯರನ್ನ ಯಜ್ಞಕುಂಡದಲ್ಲಿ ಹಾಕೋದಂತಲ್ಲ. ಮನುಷ್ಯ ಯಜ್ಞ ಅಂತಂದ್ರೆ ಬ್ರಾಹ್ಮಣ ಭೋಜನವನ್ನ ಮಾಡಿಸುವುದಕ್ಕೆ ವೈಶ್ವಾನರ ಯಜ್ಞ ಅಂತ ಕರೀತಾರೆ. ಅಂತಹ ಮನುಷ್ಯ ಯಜ್ಞ, ವೈಶ್ವಾನರ ಯಜ್ಞವನ್ನ ಮಾಡ್ತಾ ಇದ್ದ, ಬ್ರಹ್ಮಯಜ್ಞವನ್ನ ಮಾಡ್ತಾ ಇದ್ದ, ಭೂತ ಯಜ್ಞವನ್ನ ಮಾಡ್ತಾ ಇದ್ದ, ಬಲಿಹರಣ ಅಂತ ಕರೀತಾರೆ, ಭೂತ ಯಜ್ಞವನ್ನ ಮಾಡ್ತಾ ಇದ್ದ. ಈ ರೀತಿಯಾಗಿ ಪಂಚಯಜ್ಞಗಳನ್ನ ಮಾಡುತ್ತಾ 37 ವರ್ಷಗಳ ಕಾಲ ಇವನು ಎರಡನೇ ಸೂರ್ಯ ಏನೋ ಅನ್ನುವಂತಹ ಕಾಂತಿಯಿಂದ ಅವನು ಮೆರಿತಾ ಇದ್ದ. ಸಿಂಹ ಸದೃಶ, ಸಿಂಹದಂತೆ ಬಹಳ ಅಭಿಮಾನದಿಂದ ಅವನು ಜೀವನವನ್ನು ನಡೆಸ್ತಾ ಇದ್ದ. ಸಾಕನ್ಯಾ ಪಾಂಡ್ಯದೇಶೀಯ, ಅವನ ಹೆಂಡತಿ ಹೆಂಗಿದ್ಲು ಅಂತಂದ್ರೆ ಪಾಂಡ್ಯ ದೇಶದಲ್ಲಿ ಹುಟ್ಟಿದವಳು, ಪಾಂಡವರ ವಂಶದಲ್ಲಿ ಬಂದಿರತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಕನ್ಯೆ. ಅವಳು ಹೇಗೆ ಅಂತಂದ್ರೆ ಪತೌ ಸುಪ್ತೆ ಸ್ವಯಂ ಶಯತೆ ಪತೌ ಭುಂಕ್ತೆ ಸ್ವಭೋಜನಂ. ಗಂಡ ಮಲಗಿದಾದ್ಮೇಲೆ ಮಲಗುತ್ತಿದ್ಲು, ಗಂಡ ಹೇಳುವುದಕ್ಕಿಂತ ಮೊದಲಿಗೆ ಹೇಳ್ತಾ ಇದ್ಲು, ಗಂಡ ಊಟ ಮಾಡಿದ ಮೇಲೆ ತಾನು ಊಟವನ್ನ ಮಾಡ್ತಾ ಇದ್ಲು. ಪತಿವ್ರತೆಯರ ಲಕ್ಷಣ ಎಲ್ಲರಿಗೂ ಗೊತ್ತಿರ್ತದೆ, ಅದನ್ನ ಪ್ರತ್ಯೇಕವಾಗಿ ಮತ್ತೆ ಹೇಳೋದು ಬೇಡ ಅಂತ. ಈ ರೀತಿಯಾಗಿ ಇಬ್ಬರು ಕೂಡ ಗಂಡ ಹೆಂಡತಿ ಬಹಳ ಅನ್ಯೋನ್ಯದಿಂದ ಇತ್ತು. ಪುಣ್ಯದ ಪಕ್ವತ ತುಂಬಾ ಚೆನ್ನಾಗಿ ಇತ್ತು. ಜನಕ ಮಹಾರಾಜನ ಕಥೆಯಲ್ಲಿ ಹೇಗೆ ನಾವು ಕೇಳಿದಿವಿ ಹಾಗೆ ಇವನು ತುಂಬಾ ಚೆನ್ನಾಗಿದ್ದ. ಇವನ ಪ್ರಾರಬ್ಧ ಕರ್ಮ ಒಂದು ಸಾರಿ ಇವನಿಗೆ ತನ್ನ ಹೆಂಡತಿಯ ಜೊತೆಗೆ ಹಗಲಿನಲ್ಲಿ ಸಂಗಮವನ್ನ ಮಾಡಬೇಕು, ವಿಹಾರವನ್ನ ಮಾಡಬೇಕು ಅಂತ ಮನಸ್ಸಾದಾಗ ಆ ಚಂದ್ರಲೇಖೆ ಹತ್ರ ಹೋಗಿ ಈ ಮಾಧವ ಎಂಬತಕ್ಕಂತಹ ಬ್ರಾಹ್ಮಣ ಹೇಳ್ತಾನೆ, ಮಮೇಚ್ಛಾ ವರ್ತತೆ ಭದ್ರೇ ಸಂಗಮೇ ತವ ಭಾಮಿನಿ. ನನಗೆ ನಿನ್ನ ಜೊತೆಗೆ ವಿಹಾರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ, ಆದ್ರಿಂದಾಗಿ ಚಂದ್ರಲೇಖ ಬಾ ವಿಹಾರ ಮಾಡೋಣ ಅಂತ ಹೇಳಿದಾಗ ಚಂದ್ರಲೇಖ ಅಂತಾಳಂತೆ, ಶರೀರ ಮಸ್ತಿ ಮಾಂಸಾತ್ತಿ ಪೂರಿತಂ ಪುರುಷರ್ಷಭ ಶರೀರೇಣ ಶರೀರಸ್ಯ ಸಂಗಮ ಸ್ವಾಧ್ವಸಮ್ಮತಃ. ಸ್ವಾಮಿ, ನಮ್ಮ ಶರೀರ ಉಪ್ಪು ಹುಳಿ ಖಾರ 108 ಪದಾರ್ಥಗಳನ್ನ ತಿಂತಾ ಇರ್ತೇವೆ. ಆ ಪದಾರ್ಥಗಳಿಂದ ಅನೇಕ ರೀತಿಯಾಗಿರತಕ್ಕಂತಹ ಆಸೆಗಳು ನಮ್ಗೆ ಹುಡ್ತಾ ಇರ್ತವೆ. ಆ ಎಲ್ಲ ಆಸೆಗಳನ್ನ ನಾವು ತೀರಿಸುವುದಕ್ಕೆ ಹೋಗಬಾರದು. ಕಾಲ ಸಮಯಗಳನ್ನ ನೋಡಿಕೊಂಡು ನಾವು ಅಂತಹ ಕರ್ಮಗಳನ್ನ ಮಾಡಬೇಕು. ಅದಲ್ಲದೆ ದಾಸರು ಕೂಡ ಇದನ್ನ ಬಹಳ ತಿಳಿಸಿಕೊಡ್ತಾರೆ. ತುಂಬಿದ ಪಟ್ಟಣ ಕುಂಬತ್ತು ಬಾಗಿಲು ಸಂಭ್ರಮದ ಸುರರು 5 ಮಂದಿ, ಡಂಬಕತನದಲ್ಲಿ ಕಾಯುವ ಜೀವರ ನಂಬಿ ನೆಚ್ಚಿ ನೀವು ಕೆಡಬೇಡಿರೋ. ರಾಮ 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 ಎನ್ನೀರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ತುಂಬಿದ ಪಟ್ಟಣ ಅಂದ್ರೆ ನಮ್ಮ ಶರೀರ, ಇದಕ್ಕೆ 9 ಬಾಗಿಲು ಅಂತಂದ್ರೆ ನವರಂಧ್ರಗಳು. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ಸಂಭ್ರಮದ ಅಸುರರು 5 ಮಂದಿ ಅಸುರರು. ಪಂಚ ಇಂದ್ರಿಯಗಳು, 2 ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ ಮತ್ತು
ವಗೀಂದ್ರಿಯ. ಈ 5 ಇಂದ್ರಿಯಗಳು ಏನೇನು ಅಪೇಕ್ಷೆ ಪಡ್ತಾವೋ ಅವೆಲ್ಲವನ್ನು ಕೂಡ ನಾವು ತೀರಿಸ್ತಾ ಹೋದ್ವಿ ಅಂತಂದ್ರೆ ನಮ್ಮನ್ನ ಗ್ಯಾರಂಟಿ ಹಾಳು ಮಾಡುವ ಇವು. ಕಣ್ಣು ಯಾವಾಗಲೂ ಕೂಡ ಪರಮಾತ್ಮನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಕಣ್ಣು ಪರಮಾತ್ಮ ಕೊಟ್ಟಿದ್ದಾರೆ, ಅವನ ದರ್ಶನವನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗಿನ ಕಾಲಕ್ಕಂತರೂ ಮೊಬೈಲ್ ಹಿಡ್ಕೊಂಡು ಕೂತ್ರೆ ಮುಗಿದೋಯ್ತು. ಕಣ್ಣು ನೋವಾಗಿದ್ದು ಕೂಡ ಗೊತ್ತಾಗಲ್ಲ. ಚಾರ್ಜ್ ಮುಗಿದು ಅದು ಬಂದಾದ್ಮೇಲೆ ಅದನ್ನ ಕೆಳಗಿಟ್ಟಾದ್ಮೇಲೆ ಮಾಡ್ತೀವಿ. ಎಲ್ಲ ಅನುಭವ ಇದ್ದೇ ಇದು. ಕಿವಿ ಇಯರ್ಫೋನ್ ಹಾಕೊಂಡು ಮೊಬೈಲ್ ಕೂತ್ಕೊಂಡ್ರೆ ಅದು ಎಷ್ಟೇ ಸೌಂಡ್ ಬರ್ಲಿ, ಅದು ಆಫ್ ಆಯ್ತು ಅಂತಂದ್ರೆ ಕಿವಿನ ಹಿಂಗ್ ಮಾಡ್ಕೋತೀವಿ, ಕಿವಿ ಇಷ್ಟೊತ್ತು ಆಗುತ್ತೆ. ಘ್ರಾಣೇಂದ್ರಿಯ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅನೇಕ ಅಂಗಡಿಗಳಿರ್ತವೆ. ಮನೆಯಲ್ಲಿ ಏನಾದ್ರೂ ಒಂದು ಒಳಗಡೆ ಚಹಾ ಕುದಿಲಿಕತ್ತು ಅಂತಂದ್ರೆ ಭಾರಿ ಅದ, ಏನ್ ಶುಂಠಿ ಹಾಕಿಯ ಇಂಥ ವಾಸನೆಯನ್ನ ಆಗ್ರಹಣ ಮಾಡ್ತದೆ. ಆದ್ರೆ ನಿರ್ಮಾಲ್ಯವನ್ನ ಆಗ್ರಹಣ ಮಾಡೋದಿಲ್ಲ ಮೂಗು. ರಸನೇಂದ್ರಿಯ, ಅನೇಕ ರೀತಿಯಾಗಿರ್ತಕ್ಕಂಥ ರುಚಿಗಳನ್ನು ತಿನ್ನಬೇಕು ಅಂತ ಅನಿಸ್ತದೆ, ಆತುರೀತಿ ಅದು. ಇಲ್ಲ ಅಂತಂದ್ರೆ ಭಾರಿ ಇರಿಟೇಷನ್ ಶುರು ಆಗ್ತದೆ ನಮಗ ಅಪೇಕ್ಷಿತವಾದದ್ದು ನಾವು ತಿನ್ಲಿಲ್ಲ ಅಂತಂದ್ರೆ. ಆದ್ರೆ ನೈವೇದ್ಯವನ್ನ ಭಕ್ಷಣೆ ಮಾಡ್ಬೇಕು, ಅದನ್ನ ಮಾಡೋದಿಲ್ಲ, ಅದನ್ನ ಬಿಟ್ಟು ಬೇರೆ ಏನ್ ತಿನ್ಬೇಕು ಅನಿಸ್ತದೆ. ನಮ್ಮ ತ್ವಗಿಂದ್ರಿಯವೂ ಕೂಡ ಅಷ್ಟೇ, ಅನೇಕ ರೀತಿಯಾಗಿರತಕ್ಕಂತಹ ಪ್ರಾಣಿಗಳನ್ನ ಮುಟ್ಟಬೇಕು ಅನಿಸ್ತದೆ. ಯಾವ್ಯಾವ ಪ್ರಾಣಿಗಳನ್ನ ಮುಟ್ಟಬಾರದು ಅಂತ ಹೇಳಿದ್ದಾರೋ ಅಂತಹ ಪ್ರಾಣಿಗಳನ್ನ ಮುಟ್ಟೋದು, ಅದನ್ನ ಸಾಕೋದು, ಅದರ ಮೇಲೆ ಅಭಿಮಾನವನ್ನು ಮಾಡೋದು, ಹೀಗೆ ಮಾಡಬೇಕು ಅನ್ಸುತ್ತೆ. ಸಂಭ್ರಮದ ಸುರರು 5 ಮಂದಿ, ದಂಭಕತನದಲ್ಲಿ ಕಾಯುವ ಜೀವರ. ಭಾರಿ ಆಡಂಬರದಿಂದ ನಾವು ಅಲಂಕಾರ ಮಾಡ್ಕೊಳ್ತೀವಿ ಶರೀರಕ್ಕೆ. ಇವತ್ತು ನಾನು ಭಾರಿ ಕಾಣಿಸ್ತಾ ಇದ್ದೀನಿ ಅಂತ ಭಾರಿ ಆಡಂಬರದಿಂದ ಹೊಳ್ಕೊಳ್ತೀವಿ. ಇಂತಹ ಶರೀರವನ್ನ ಮೆಚ್ಚಿ ನಂಬಿ ನೆಚ್ಚಿ ನೀವು ಕೆಡಬೇಡಿರೋ. ಇಂತಹ ಶರೀರವನ್ನ ನೀವು ಬಹಳ ಅಪೇಕ್ಷೆ ಪಟ್ಟು ಹಾಳಾಗ್ಬೇಡ್ರಪ್ಪ. ರಾಮ 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 ಎನ್ನೀರೋ ಎಂಬುದಾಗಿ ದಾಸರು ಹೇಳ್ತಾರೆ. ಅದೇ ಮಾತನ್ನೇ ಕುಂತ ಯಾರು ಈ ಚಂದ್ರಲೇಖ ಆ ಮಾಧವನಿಗೆ ಹೇಳ್ತಾ ಇದ್ದಾಳೆ. ತತ್ರಾಪಿ ದಿವಸ ಕ್ರೀಡಾ ಅಯುಕ್ತಾಂ ಮುನಯೋ ವಿಧೋ ನಿಕೇತನೇ ಪಿತಾ ಮಾತ ಅಗ್ನಿಹೋತ್ರಂಚ ದೇವರಾಟ್. ನೋಡಪ್ಪ, ಈಗ ಹಗಲಾಗಿದೆ, ಇಂತಹ ಕರ್ಮಗಳನ್ನ ಮಾಡಬಾರದು ಎಂಬುದಾಗಿ ಜ್ಞಾನಿಗಳ ಹೇಳ್ತಾರೆ. ನಿಕೇತನೆ ಮನೆಯಲ್ಲಿ ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ಅಗ್ನಿಹೋತ್ರ ಇದೆ. ವಿಶೇಷವಾಗಿ ಅಗ್ನಿಯ ಸನ್ನಿಧಾನ. ನಿಮ್ಮ ತಂದೆಗಳು ಅಗ್ನಿಹೋತ್ರ ಆಗಿರೋದ್ರಿಂದಾಗಿ ಯಾವಾಗಲೂ ಅಗ್ನಿಯ ಸನ್ನಿಧಾನ ಇದೆ. ಪ್ರಭಾಕರ ಪ್ರಭಾಂಪಶ್ಯ. ನೋಡಪ್ಪ, ಇವಾಗ ಏನು ಸಾಯಂಕಾಲ ಆಗಿ ಸೂರ್ಯ ಮುಣುಕ್ತಾ ಇಲ್ಲ, ನೆತ್ತಿ ಮೇಲೆ ಬಂದಾನ ಸೂರ್ಯ, ಮಿರಿ 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 ಮಿಂಚ್ತಾ ಇದ್ದ. ಇಂತಹ ಸೂರ್ಯನ ಸನ್ನಿಧಾನ ಇದೆ. ಆದ್ರಿಂದಾಗಿ ಈ ಏನು ಕೆಟ್ಟ ವಿಚಾರ ನಿನಗೆ ಬಂದಿದೆ, ಇಂತಹ ವಿಚಾರವನ್ನ ಬಿಟ್ಟು ಬಿಡು, ಇದನ್ನ ಮಾಡೋದು ಬೇಡ ಎಂಬುದಾಗಿ ಆ ಕುಂತಲ ಹೇಳಿದ್ರೆ ಮಾಧವ ಅಂತಾನಂತೆ, ಭಾಮಿನಿ ಭವಮೇ ಸೌಖ್ಯೆ ಪೂರಯಾದ್ಯ ಮನೋಗತಂ ಭರ್ತೃವಚನ ಮಾಕರಣ್ಯ ಭರ್ತಾರಂ ವಾಕ್ಯಮಬ್ರವಿ. ಅವಾಗ ಆ ಮಾಧವ ತನ್ನ ಹೆಂಡತಿಗಂತ, ನೀ ಹೇಳಿದ್ದೆಲ್ಲ ಸರಿ, ಇಲ್ಲ ಅಂತಂದಿಲ್ಲ, ಇವೆಲ್ಲವನ್ನು ಮಾಡ್ಬೇಕು ಅಂತ ಹೇಳ್ತಿಲ್ಲ. ಅದೇ ಶಾಸ್ತ್ರದಲ್ಲಿ ಪತಿವೃತಿಯರು ಗಂಡನ ಮಾತನ್ನ ಮೀರಬಾರದು ಅಂತ ಹೇಳ್ಯಾರಿಲ್ಲ. ನನಗ ಮಾತ್ರ ನೀನು ಎಲ್ಲಾ ಕರ್ಮಗಳನ್ನ ಮಾಡು, ಆದ್ರೆ ನನಗ ಮಾತ್ರ ನೀನು ಹೇಳ್ಬೇಡ ಅಂತಂದ್ರೆ, ನನಗ ನೀ ಹೇಳ್ತಿ ಅಂತಂದ್ರೆ ನೀನು ಮೊದಲು ಹಂಗಿರಬೇಕು. ನೀ ನನ್ನ ಮಾತನ್ನ ತಿರಸ್ಕಾರ ಮಾಡ್ಲಿಗತ್ತಿ, ಮತ್ತೆ ನೀನು ಕೂಡ ಪತಿವ್ರತ ಸ್ಥಾನವನ್ನ ಬಿಟ್ಟಂಗಲ್ವಾ, ಪ್ರತಿವ್ರತೆಯಿಂದ ನೀನು ಭ್ರಂಶಳಾದಂತೆ ಅಲ್ವಾ ಅಂತ ಹೇಳಿದಾಗ ಅವಳು ಏನ್ ಮಾಡ್ಬೇಕು? ಹಿಂಗ್ ಮಾತಾಡಿದ್ರೆ ವಿತಂಡವಾಸ ಮಾಡಿದ್ರೆ ಏನ್ ಮಾಡ್ಬೇಕು? ಸರಿ ಅಂತ ಹೇಳಿ ಆ ಚಂದ್ರಲೇಖ ಇವನಿಗೆ ಏನ್ ಹೇಳಿದ್ರು ಕೇಳೋದಿಲ್ಲ. ಸರಿ ಅಂತ ಹೇಳಿ ಅವಳು ಚಂದ್ರಲೇಖ, ಆಗ್ಲಪ್ಪ ಮತ್ತ ನೀನ್ ಏನ್ ಹೇಳಿದ್ರು ಕೇಳೋದಿಲ್ಲ. ಈಗ ಕಾಮಾತುರಾಣಂ ನ ಭಯಂ ನ ಲಜ್ಜ ಅಂತ ಹೇಳ್ತಾರೆ. ಕಾಮದ ಆವಾಸನೆ ಇರೋನಿಗೆ ಎಂತಹ ಭಯ ಆಗಲಿ, ಭಕ್ತಿ ಆಗಲಿ, ನಾಚಿಕೆ ಆಗಲಿ, ಮುಂದೆ ಭವಿಷ್ಯ ಏನಾಗ್ತದೆ ಅಂತ ವಿಚಾರ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಚಂದ್ರಲೇಖ ವಿಚಾರವನ್ನು ಮಾಡಿ, ಗಚ್ಛಾಮಿಗಿಲ ಹೇತು ಜಲಹೇತು ವಸ್ತು ಗಚ್ಚತ್ವಂ ಪುರತೋ ಮನೆ ತದಾ ಜಗಾಮ ರಾಜೇಂದ್ರ ಕುಶಾರ್ಥಂ ಕುಸ್ವಭಾವತಃ. ಆಯ್ತು, ಮನೆಯಲ್ಲಿ ಬೇಡ, ಹೊರಗಡೆ ಹೋಗೋಣ, ನಾವು ಗಾರ್ಡನ್ ಹೋಗಿ ಅಲ್ಲಿ ವಿಹಾರವನ್ನ ಮಾಡೋಣ. ಅದರ ಏನು ಹೋಗ್ಬೇಕು? ಮನೆಯಾಗ ಎಲ್ರಿ ಹೋಗ್ಬೇಕಾದ್ರೆ ಕೇಳ್ತಾರಲ್ರಿ, ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದ್ರೆ, ನಾನು ನೀರ್ ತರಬೇಕಾಗ್ಯದ, ನೀರಿಲ್ಲ, ನೀರ್ ತರಲಿಕ್ಕೆ ಹೋಗ್ತೀನಿ ಅಂತ ಒಂದು ಕೊಡ ತಗೊಂಡು ನಾನು ಹೊರಗೆ ಹೋಗ್ತೀನಿ. ದರ್ಭ ಖಾಲಿಯಾಗಿ ಅವು ದರ್ಭ ತಗೊಂಡ್ಬರ್ತೀನಿ ಅಂತ ದರ್ಭೆಯ ನೆವವನ್ನ ಮಾಡಿಕೊಂಡು ನೀನ್ ಮನೆ ಹೊರಗಲ್ಲ, ನಾವು ಹೊರಗಡೆ ವಿಹಾರವನ್ನ ಮಾಡೋಣ ಅಂತ ಹೇಳಿದಾಗ ಇಬ್ಬರು ಕೂಡ ನೆವವನ್ನ ಮಾಡಿ ಅಲ್ಲಿಂದ ಹೊರಗೆ ಹೋಗಿದ್ದಾರಂತೆ. ಹೋದಾಗ ಒಂದು ಅರಣ್ಯದಲ್ಲಿ ಈ ಮಾಧವ ಮೊದಲಿಗೆ ಹೋಗಿರ್ತಾನೆ. ಹೋದಾಗ ಅಲ್ಲಿ ಒಂದು ಮರದ ಹತ್ತಿರ ಒಬ್ಬಳು ಸುಂದರಳಾಗಿರತಕ್ಕಂತಹ ಯುವತಿ ನಿಂತಿದ್ದಾಳೆ. ವಿಚಿತ್ರ ರೂಪಲಾವಣ್ಯ ಪೂರ್ಣಚಂದ್ರ ನಿಭಾನನಾಂ ಧವಲಾಂಬರ ಸಂಬದ್ಧಾಂ ಕಟೀಮೇಕಲ ಯಾನ್ವಿತಾಂ ಸುನಾಸಾಂ ಸುಭಗಾಂ ಶುಭ್ರಂ ಸುಪೂರ್ಣ ಸಪಯೋಧರಾಂ ತಾಂ ದೃಷ್ಟ್ವಾ ಮೋಹಿತೋ ವಿಪ್ರಹ ಕುಂತಲ ನೀಲಕುಂತಲ ಸ್ನಿಗ್ಧ ಕಂಚುಕ ಸಂಬದ್ಧಾಂ ಕೋಕಿಲ ಸ್ವರ ರಂಜಿತಾಂ ಅಂಜನಾಲಿಪ್ತ ನಯನಾಂ ಮಂಜುಲ ಸ್ವರ ರಂಜಿತಾಂ ಪಾದೇನ ವಿಲಖಂತೀಂಕಾಂ ಜಾನುಮಸ್ಥ ಶಿರೋರುಹಂ. ಅಲ್ಲಿ ಸುಂದರಳಾಗಿರ್ತಕ್ಕಂತಹ ಯುವತಿಯನ್ನ ನಿಂತಿದ್ದಾಳೆ. ಅವಳ ಸೌಂದರ್ಯವನ್ನ ಹೇಳ್ತಾರೆ ಇಲ್ಲಿ. ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು
ಹುಬ್ಬುಗಳನ್ನ ಚೆನ್ನಾಗಿ ಅದನ್ನ ತೀಡಿಕೊಂಡು ಡಾಬನ್ನ ಸುತ್ತಿಕೊಂಡು ಸುಂದರವಾಗಿ ಸೀರೆಯನ್ನು ಉಟ್ಟುಕೊಂಡು ಉದ್ದ ಕೂದಲು, ಆ ಕೂದಲಿಗೆ ಹೂಗಳನ್ನು ಮುಡಿದುಕೊಂಡು ನೆಲವನ್ನ ಸವರುತ್ತಾ ವಯ್ಯಾರವನ್ನ ಮಾಡಿಕೊಂಡು ಒಬ್ಬಳು ಸ್ತ್ರೀ ನಿಂತಿದ್ದಾಳೆ, ವೇಶ್ಯಾಸ್ತ್ರೀ. ಅವಳನ್ನ ನೋಡಿ ಇವನಿಗೆ ಮನಸ್ಸು ಪರಿವರ್ತನೆ ಆಗಿದೆ. ತನ್ನ ಹೆಂಡತಿಯನ್ನೇ ಮರೆತು ಬಿಟ್ಟ. ಇಂತಹ ಅರಣ್ಯದಲ್ಲಿ ಎಷ್ಟು ಸುಂದರಳಾಗಿರ್ತಕ್ಕಂತಹ ಯುವತಿ ಇವಳು ನಿಂತಿದ್ದಾಳಲ್ಲ, ಇವಳನ್ನ ಮಾತಾಡಿಸ್ಬೇಕು ಎಂಬುದಾಗಿ ವಿಚಾರ ಮಾಡಿದಾಗ ತನ್ನ ಹೆಂಡತಿಗೆ ಬೇರೆ ಹೇಳ್ಬಿಟ್ಟಾನ ಇಲ್ಲಿ ಬಾ ಅಂತ ಹೇಳಿ. ಅಷ್ಟೊತ್ತಿಗೆ ಚಂದ್ರಲೇಖಾ ಬಂದಲ್ಲಿಗೆ. ಬಂದಾದ್ಮೇಲೆ ಆ ಚಂದ್ರಲೇಖಾಗೆ ಹೇಳ್ತಾನಂತೆ, ಇಚ್ಛಾಮೇ ಪೂರ್ಣತಾಂ ಯಾತ ತ್ವದ್ಭಕ್ತ್ಯ ಪಾರಿತೋಷಿತಃ. ಆ ಹೆಂಡತಿ ಬಂದಾದ ತಕ್ಷಣ ಮಾಧವ ಅಂತಾನಂತೆ, ಇಲ್ಲಮ್ಮ ಚಂದ್ರಲೇಖಾ, ನಿನ್ನ ಪಾತಿವ್ರತ್ಯವನ್ನ, ನೀನು ಪತಿ ನಿಷ್ಠೆಯನ್ನ ನಾನು ಪರೀಕ್ಷೆ ಮಾಡೋದಕ್ಕಾಗಿ, ನಿನ್ನನ್ನ ವಿಹಾರ ಮಾಡೋದಕ್ಕಾಗಿ ಕರೆದೆ ಹೊರತಾಗಿ ನಾನು ವಿಹಾರ ಮಾಡ್ಲಿಕ್ಕೆ ಅಪೇಕ್ಷೆ ನನಗಿಲ್ಲ. ಇಷ್ಟೆಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಇಂತಹ ತಪ್ಪುಗಳನ್ನ ನಾನು ಮಾಡ್ತೇನೆ, ಹಾಗೆ ಮಾಡೋದಿಲ್ಲ. ನಿನ್ನನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಾನು ಕರೆದೆ ಹೊರತಾಗಿ ನನಗೆ ಅಪೇಕ್ಷೆ ಇಲ್ಲ ಅಂತೆಂಬುದಾಗಿ ಮಾಧವ ಹೇಳಿದಾಗ ಚಂದ್ರಲೇಖ ಬಹಳ ಸಂತೋಷ ಪಟ್ಟರು. ಅಲಮುಕ್ತಂ ತ್ವಯಾ ಭದ್ರ ಗಚ್ಛಾಮಿ ಭವನಂ ಸ್ವಕಂ. ತುಂಬಾ ಸಂತೋಷ ಆಯ್ತು ಸ್ವಾಮಿ, ನಿಮ್ಮ ಮಾತಿನಿಂದ ಬಹಳ ಸಂತೋಷ ಆಯ್ತು, ನಾನ್ ಮನೆಗೆ ಹೋಗ್ಬಹುದಾ ಅಂತ ಹೇಳಿ ಆ ಚಂದ್ರಲೇಖ ಕೇಳಿದಾಗ ಖಂಡಿತವಾಗಿ ಹೋಗ್ಬಹುದು ಅಂತ ಹೇಳಿ ಅವನು ಕೂಡ ಚಂದ್ರಲೇಖೆಯನ್ನ ಕಳಿಸಿಕೊಟ್ಟ ಅಲ್ಲಿಂದ. ಪಾಪ ಇವನ್ ಮೇಲೆ ವಿಶ್ವಾಸ ಇಟ್ಟು ಹೋಗ್ಬಿಟ್ಲಿ. ಅವಳು ಹೋಗೋವರೆಗೂ ಕಾಯ್ದ, ಎಲ್ಲಿ ತನ ಹೋಗ್ತಾ ಇದ್ದಾಳೆ. ಹೋಗಿ ಕಣ್ಣಿಗೆ ಕಾಣಿಸದೇ ಆದ್ಮೇಲೆ ಇವನು ನಿಧಾನವಾಗಿ ಆ ಕುಂತಲ ಹತ್ರ ಹೋಗ್ತಾನೆ. ಗತಾಯಾಂ ಸ್ವಪ್ರಿಯಾಯಾಂ ಚ ತಾಂಬಾಲಾಂ ಪರ್ಯಪದ್ಯತ ಶನೈರ್ಜಗಾಮರಾಜೇಂದ್ರ ಸ್ಮರಣೇನ ಹೃತಚೇತನಃ ಸಮೀಪಸ್ಥಂ ಮುನಿಂ ಪ್ರೇಕ್ಷ ರಾಜನ್ ಪೃಥಲಲೋಚನ ಸ್ವರಭೇದಂ ಪ್ರಕುರ್ವಂತಿ ವಾಕ್ಯಮೂಚೇತ ಮಾಧವಂ. ಅವಾಗ ಕುಂತಲ ಈ ಮಾಧವನನ್ನ ನೋಡಿದಾದ್ಮೇಲೆ ಗೊತ್ತಾಯ್ತು ಅವಳಿಗೆ, ಅವನು ಬಹುಶಃ ನನ್ನ ಹತ್ರ ಮಾತಾಡಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಕುಂತಲ ಅಂತಾಳಂತೆ, ಸಮೀಪಸ್ಥಂ ಮುನಿಂ ಪ್ರೇಕ್ಷ ರಾಜನ್ ಪೃಥಲಲೋಚನ ಮಾಯಾಹಿ ಮುನಿಶಾರ್ಧೂಲ ಮತ್ಸಮೀಪಂ ಮಹಾಮತೆ. ಮುನಿಶಾರ್ಧೂಲ ಶ್ರೇಷ್ಠನಾಗಿರ್ತಕ್ಕಂತಹ ಬ್ರಾಹ್ಮಣ ನನ್ನ ಹತ್ತಿರ ಬರಬೇಡಪ್ಪ ಅಂತ ಹೇಳ್ತಾಳೆ. ಮೊದಲನೇ ಮಾತೆ, ನನ್ನ ಹತ್ತಿರ ಬರಬೇಡ. ಅವಾಗ ಮಾಧವ ಅಂತಾನಂತೆ, ಯಾರು ನೀನು ಇಷ್ಟು ಸುಂದರವಾಗಿ ಇದ್ದೀಯಲ್ಲ, ನಿನ್ನ ತಂದೆ ತಾಯಿಗಳು ಯಾರು, ಯಾವ ದೇಶದಲ್ಲಿ ನೀನು ಹುಟ್ಟಿದವಳು, ನಿನ್ನ ಜಾತಿ ಯಾವುದು, ಅದೆಲ್ಲವನ್ನು ಹೇಳು ಎಂಬುದಾಗಿ ಕೇಳ್ತಾಳೆ. ಯಾವಾಗ್ಲೂ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಯಾಕೆ ನಾ ಬರಬಾರ್ದು ಅಂತ ಕೇಳಬಾರದು. ಯಾಕೆ ಬರಬಾರದು, ನಿಧಾನವಾಗಿ ಮಾತಾಡ್ಬೇಕು. ಆ ಮಾಧವ ಹಾಗೆ ಮಾತಾಡ್ತಾನೆ. ಕಾತ್ವಂ ಕಲ್ಯಾಣಿ ಕಸ್ಮಾಚ್ಚ ಜಾತಾಸಿ ಜನನೀಚಕ ಆವಾಸಸ್ತವ ಭದ್ರಂತೆ ಕಸ್ಮಿನ್ ರಾಷ್ಟ್ರೇ ವರಾನನೆ ಎಂಬುದಾಗಿ ಕೇಳಿದಾಗ ಕುಂತಲ ಹೇಳ್ತಾಳಂತೆ, ಕಿಮ್ಮಾಂ ಪೃಚ್ಛಸಿ ಪಾಪಿಷ್ಠಾಂ ಅಂತ್ಯಜಾತಿ ಕುಲೋದ್ಭವಾಂ ಅಂತ್ಯಜಾಂತ್ಯ ತಯೋರ್ಜಾತಾಂ ಸುರಾಮಾಂಸ ನಿವೇಶೇವಿನೀಂ ಕಲಾಂ ಮಧ್ಯದೇಶೈ ನಿವಾಸೋ ಮೇ ತ್ವಂ ಕಿಂ ಪೃಚ್ಛಸಿ ಭೂಸುರ ವೇದಾಂತ ವೇದ್ಯ ವಿಪ್ರೇಂದ್ರ ಮಾಂ ತ್ವಂ ದೃಷ್ಟಂ ಅರ್ಹಸಿ. ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀಯಪ್ಪ ಮಾಧವ, ನೀನು ನನ್ನ ಜೊತೆಗೆ ನೀನು ಮಾತಾಡೋನಲ್ಲ, ಆ ಯೋಗ್ಯತೆ ನನ್ನಲ್ಲಿಲ್ಲ. ನಾನು ಅಂತ್ಯ ಜಾತಿಯಲ್ಲಿ ಹುಟ್ಟಿದವಳು, ಬಹಳ ಪಾಪಿಷ್ಠೆ, ಯಾವಾಗಲೂ ಕೂಡ ಸುರ ಮಾಂಸಗಳನ್ನ ಭಕ್ಷಣೆ ಮಾಡುವಂತವಳು, ಪಾನವನ್ನ ಮಾಡುವಂತವಳು, ಯಾವಾಗಲೂ ಮಧ್ಯ ದೇಶದಲ್ಲೇ ನಾವು ಇರುವಂತವರು. ನನ್ನ ಜೊತೆಗೆ ನೀನು ಮಾತನಾಡೋದಲ್ಲ, ನನ್ನ ನೆರಳು ಕೂಡ ನಿನ್ನ ಮೇಲೆ ಬೀಳಬಾರದು, ನಮ್ಮಂತವರನ್ನ ನೀವು ನೋಡಲೂ ಕೂಡ ಬಾರದು. ಆದ್ರಿಂದಾಗಿ ದೂರ ಸರಿ ಎಂತೆಂಬುದಾಗಿ ಹೇಳಿದಾಗ ಆ ಮಾಧವ ಅಂತಾನಂತೆ ಬಹಳ ಬೇಜಾರಾಗ್ಬಿಡ್ತೀವಿ. ಅವಳೇ ತಿರಸ್ಕಾರ ಮಾಡಿಬಿಟ್ರು, ರಿಜೆಕ್ಟ್ ಮಾಡಿದಾದ್ಮೇಲೆ ಮಾಧವ ಅಂತಾನಂತೆ, ವೃಥಾತ್ ನಾರಾಯಣೋ ಜಾತಃ ಬ್ರಹ್ಮ ಲೋಕ ಪಿತಾಮಹ ಅಂಥ ಇವ ಮಹಾರಾಜ ರೋಚತೆ ಮೇ ಮತಿಸ್ಸದ. ಬ್ರಹ್ಮದೇವರಿಗೆ ಬೈತಾನಂತೆ ಒಂದು ಮಾಧವ, ಸುಮ್ಮನೆ ವೇಸ್ಟ್. ನಾರಾಯಣ ಬ್ರಹ್ಮದೇವರನ್ನ ಮೊದಲಿಗೆ ಸೃಷ್ಟಿ ಮಾಡದ, ಲಕ್ಷ್ಮೀದೇವಿಯ ನಂತರ ವೇಸ್ಟ್, ಅವನ ಸೃಷ್ಟಿಯೇ ವೇಸ್ಟ್. ಯಾಕಪ್ಪ ಅಂತಂದ್ರೆ ನಿನ್ನಂತಹ ಸುಂದರವಾದ ಯುವತಿಯನ್ನ ನಮ್ಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಸೋದು ಬಿಟ್ಟು ಅಂತ್ಯ ಜಾತಿಯಲ್ಲಿ ಹುಟ್ಟಿಸ್ಬಿಟ್ಟಾನಲ್ಲ. ಆದ್ರೂ ಚಿಂತಿಲ್ಲ, ನೋ ಟೆನ್ಷನ್. ಹೇಗೆ ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಅಂಗೀಕುರುವಂತಿ ದೇವಾಶ ತೇಜ ಪ್ರಾಧಾನ್ಯ ಕಾರಣ. ಕುಂತಲ, ನೀನು ಅಂತ್ಯ ಜಾತಿಯಲ್ಲಿ ಹುಟ್ಟಿದರೂ ಕೂಡ ನಾನು ನಿನ್ನನ್ನ ಸ್ವೀಕಾರ ಮಾಡ್ತೇನೆ. ಆ ಕುಂತಲ ಯಾಕೆ ಅಂತ ಕೇಳಿದ್ಲು. ನೋಡಮ್ಮ, ಸಮುದ್ರದಲ್ಲಿ ಬೇಕಾದಷ್ಟು ಮೂರ್ತರತ್ನಗಳು ಸಿಗ್ತವೆ. ಸಮುದ್ರದಲ್ಲಿರೋ ನೀರೆಲ್ಲ ಸಿಹಿನೀರ, ಅದು ಉಪ್ಪು ನೀರು. ಯಾರು ಕುಡಿತಾರೆ ಉಪ್ಪು ನೀರು? ಮನೆಯೊಳಗೆ ಉಪ್ಪು ನೀರು ಬಿಡಿಸ್ಕೊಂಡ್ರೆ ನಾವು ಗಂಟಲು ನೋವಾದಾಗ ಬಿಸಿನೀರು ಹಾಕೊಂಡು ಗಳಗಳ ಮಾಡಿ ಉಗುಳ್ತೀವಿ. ಆ ಉಪ್ಪು ನೀರು ತ್ಯಾಜ್ಯವಾದರೂ ಕೂಡ ಆ ಸಮುದ್ರದಲ್ಲಿ ಸೇರ್ತಕ್ಕಂತಹ ಮುತ್ತು ರತ್ನಗಳಿಗೆ ಎಷ್ಟು ಬೆಲೆ ಇದೆ. ಹಾಗೆ ನಿನ್ನ ಜಾತಿ ಸಮುದ್ರದಂತೆ ಉಪ್ಪು ನೀರಾದರೂ ಕೂಡ ಆ ಜಾತಿಯಲ್ಲಿ ನೀನು ಸುಂದರಳಾಗಿ ಹುಟ್ಟಿದ್ದೀಯಲ್ಲ, ನೀನು ಮುತ್ತು ರತ್ನಗಳಂತೆ ಇದ್ದೀಯ. ಆದ್ರಿಂದಾಗಿ ನಾನು ನಿನ್ನನ್ನ ಸ್ವೀಕಾರ ಮಾಡ್ತೇನೆ.
ತಸ್ಮಾದಹಂ ಸ್ವರೂಪತ್ವಾತ್ ವೈಭೋಗಂ ಕರೋಮಿ ಚ ಇತೋ ವಾ ನರಕಂ ಯಾಸೆ ಪಿತೃಭಿಸ್ಸಹ ಸುಸ್ಮಿತೆ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ಪ್ರಾಣ ಸಹಿತವಾಗಿ ಉಳಿಯೋದಿಲ್ಲ, ಇಲ್ಲೇ ಪ್ರಾಣತ್ಯಾಗ ಮಾಡ್ಬಿಡ್ತೀನಿ, ನಾನು ನರಕಕ್ಕೆ ಹೋಗೋದಲ್ಲದೆ ನನ್ನ ಪಿತೃಗಳ ಸಹಿತ ತಗೊಂಡು ಹೋಗ್ತೀನಿ ನರಕಕ್ಕೆ ಅಂತ ಹೇಳ್ತಾನೆ. ಇಷ್ಟು ಅವನು ಅವಳಲ್ಲಿ ಪರಾವಶನಾಗಿ ಬಿಡ್ತಾನೆ. ಈ ರೀತಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ಆ ಕುಂತಲ ಪಾಪ ಯಾವ ಜನ್ಮದಲ್ಲಿ ಏನು ಪಾಪವನ್ನ ಮಾಡಿ ಆ ಅಂತ್ಯಜಾತದಲ್ಲಿ ಹುಟ್ಟಿದ್ಲೋ ಗೊತ್ತಿಲ್ಲ, ಅವಳಿಗೆ ಪೂರ್ವ ಜನ್ಮದ ಸಂಸ್ಕಾರ ಎಲ್ಲ ಇತ್ತು. ಈ ಮಾಧವ ಅಂತ ಬ್ರಾಹ್ಮಣನಿಗೆ ಹೇಳ್ತಾಳಂತೆ, ದಿಗ್ದೇವತಾ ಯಾಶ್ಚ ಗಣಾಧಿನಾಥೋ ಅಗ್ನಿಂದು ಪೂರ್ವ ಸಚರಾಚರಾಷ್ಟ ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರೋ ವೃಥಾ ಮೃತಿಂ ಹಾಸ್ಯತಿ ಪಾಪಿ ಸಂಗಾತ್. ಆ ಅಷ್ಟ ದಿಕ್ಪಾಲಕರಲ್ಲಿ ದೇವತೆಗಳಲ್ಲಿ ಎಲ್ಲ ಪ್ರಾರ್ಥನೆಯನ್ನ ಮಾಡ್ತಾಳಂತೆ. ದಿಗ್ದೇವತಾ ಯಾಷ್ಟ ಗಣಾಧಿನಾಥೋ, ಎಲ್ಲ ದೇವತೆಗಳ ಧಿಕ್ಕಾರವಿರಲಿ, ಇಷ್ಟೆಲ್ಲವೂ ಕೂಡ ಅತ್ಯಂತ ಶುದ್ಧನಾಗಿ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿ ಎಲ್ಲವನ್ನೂ ಅಧ್ಯಯನ ಮಾಡಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ಬ್ರಾಹ್ಮಣನಿಗೆ ಇಂತಹ ಕೆಟ್ಟು ಬುದ್ಧಿಯನ್ನ ಕೊಟ್ಟಿದ್ದಾರೆಲ್ಲ ದೇವತೆಗಳೇ, ನಿಮಗೆ ಧಿಕ್ಕಾರವಿರಲಿ. ಅವಾಗ ಮಾಧವನಿಗೆ ಹೇಳ್ತಾಳಂತೆ, ಪರಪತ್ಯಗ್ನಿ ತುಲ್ಯ ಸ್ಯಾತ್ ತತ್ರ ಚಂಡಾಲ ಕನ್ಯಕ. ನೋಡಪ್ಪ ಬ್ರಾಹ್ಮಣ, ಪರಪತ್ನಿ ಅಂತಂದ್ರೆ ಅವಳು ಅಗ್ನಿಗೆ ಸಮಾನ, ಅದರಲ್ಲಿಯೂ ನಾನು ಚಾಂಡಾಲ ಕನ್ಯೆ, ಬೇರೆ ಒಂದು ಕನ್ಯೆಯನ್ನೇ ದರ್ಶನ ಮಾಡಬಾರದು ಅಂತ ಹೇಳ್ತಾರೆ, ಅಗ್ನಿಗೆ ಸದೃಶಳಾದವಳು, ಅಂತಹದ್ರಲ್ಲಿ ನಾನು ಚಾಂಡಾಲ ಕನ್ಯಕೆ. ನಾನು ಉತ್ತಮಂ ಪದಮಾಸ್ಥಾಯ ನೀಚ ಇತ್ಯ ವದೋಗತಿ, ನೀನು ಉತ್ತಮ ಜಾತಿಯಲ್ಲಿ ಹುಟ್ಟಿರತಕ್ಕಂಥವನು, ನಾನು ಅಧೋ ಜಾತಿಯಲ್ಲಿ ಹುಟ್ಟಿರತಕ್ಕಂಥವಳು. ಎಲ್ಲ ಜ್ಞಾನವನ್ನು ಕೂಡ ತಿಳಿದುಕೊಂಡು ಜಾತಿದ್ವೇ ನಿರ್ಮಿತೆ ಪೂರ್ವಂ ವಿಷ್ಣುನ ದ್ವಿಜಸತ್ತಮ ಪುಂಸ್ಪಂ ಸ್ತ್ರೀತ್ವ ಪ್ರಭೇದೇನ ಚಾತುರ್ವರ್ಣೇನ ಭೂಸರ ಬ್ರಾಹ್ಮಣಸ್ಯ ಬ್ರಹ್ಮಯೋನಿಂ ಪರೇಶಾಂ ಪರಸ್ಪರಂ ವಿಪರೀತಮಹಂ ಪಶ್ಯೆ ಧರ್ಮತ್ಯಾಗಂ ದ್ವಿಜಾತ್ಮನಾಂ ಶರೀರಂ ತವ ವಿಪ್ರೇಂದ್ರ ವೇದಪೂತಂ ವಿಶೇಷತಃ. ಪರಮಾತ್ಮ ಸ್ತ್ರೀತ್ವ ಪುಂಸ್ಪ ಭೇದೇನ ಎರಡು ಜಾತಿಗಳನ್ನ ನಿರ್ಮಾಣವನ್ನ ಮಾಡಿದ್ದಾನೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೀಯಾ, ಆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಯಾರು ನಿನ್ನ ಹಾಗೆ ಕೆಲಸವನ್ನ ಮಾಡಿದ್ದು ಇದುವರೆಗೂ ನಾನು ನೋಡಿಲ್ಲ, ಹಿಸ್ಟ್ರಿನೇ ಇಲ್ಲ. ಆದ್ರೆ ನೀನು ವಿಪರೀತವಾಗಿ ಕಾಣಿಸ್ತಾ ಇದ್ದೀಯ. ಆದ್ರಿಂದಾಗಿ ಒಳ್ಳೆಯ ಕಾಲದಲ್ಲಿ ನಿನ್ನ ತಂದೆ ತಾಯಿಗಳು ಯಥಾಯೋಗ್ಯವಾಗಿರ್ತಕ್ಕಂತಹ ಮುಹೂರ್ತದಲ್ಲಿ ಮದುವೆಯನ್ನ ಮಾಡಿಕೊಂಡು ವಿಶೇಷವಾಗಿರತಕ್ಕಂತಹ ಮುಹೂರ್ತದಲ್ಲಿ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ನಾಮಕರಣ, ಅನ್ನಪ್ರಾಶನ ಮೊದಲಾಗಿರ್ತಕ್ಕಂತಹ ಸಂಸ್ಕಾರಗಳನ್ನ ಕೊಟ್ಟು ನಿನ್ನನ್ನ ಒಳ್ಳೆಯ ವಿದ್ಯಾಬುದ್ಧಿಯನ್ನ ಕೊಟ್ಟು ಉತ್ತಮ ಬ್ರಾಹ್ಮಣರಾಗಿ ಬೆಳೆಸಿದ್ದಾರೆ. ಇಂತಹ ಪವಿತ್ರವಾಗಿರತಕ್ಕಂತಹ ಶರೀರ ನಿಂದು ಅಗ್ನಿಸಾಕ್ಷಿ ವಿಧಾನೇನ, ಅಗ್ನಿಸಾಕ್ಷಿಯಾಗಿ ನೀನು ಮದುವೆಯಾಗಿದ್ದೀಯ. ನಿನ್ನ ಕಿವಿಗಳು ಯಾವಾಗಲೂ ಕೂಡ ಪರಮಾತ್ಮನ ಕಥೆಯನ್ನ ಶ್ರವಣ ಮಾಡಿ ಪವಿತ್ರವಾಗಿವೆ. ಹರಿಗೆ ಸಮರ್ಪಿತವಾಗಿರತಕ್ಕಂತಹ ಸುಗಂಧವನ್ನ ಆಘ್ರಾಣ ಮಾಡಿ ನಿನ್ನ ಮೂಗು ಪವಿತ್ರವಾಗಿದೆ. ಯಾವಾಗಲೂ ಕೂಡ ಪರಮಾತ್ಮನ ನೈವೇದ್ಯವನ್ನೇ ಸ್ವೀಕಾರ ಮಾಡಿ ನಿನ್ನ ಹೊಟ್ಟೆ ಪರಮ ಪವಿತ್ರವಾಗಿದೆ. ಕೃಷ್ಣಾರ್ಜನ ಪ್ರಸಂಗೇನ ಕರೋ ಪಾವಿತ್ರ ಮಾಗತೋ ಹರಿನಾಮ ಕಲಾಪೇನ ದಿಕ್ಪಾತೆ ಪಾವನೀಕೃತ. ಅನೇಕ ರೀತಿಯಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳನ್ನ ಸಂಚಾರ ಮಾಡಿ ಮಾಡಿ ನಿನ್ನ ಪಾದಗಳು ಪವಿತ್ರವಾಗಿದೆ. ಪರಮಾತ್ಮನ ಪ್ರತಿಮೆಯನ್ನ ಅರ್ಚನೆ ಮಾಡಿ ನಿನ್ನ ಎರಡು ಕೈಗಳು ಪವಿತ್ರವಾಗಿವೆ. ಇಷ್ಟೇ ಅಲ್ಲ, ನನ್ನ ಶರೀರ ಎಂತದ್ದು ಗೊತ್ತಾ, ಯಾವಾಗಲೂ ಕೂಡ ಪರಪುರುಷರ ಜೊತೆಗೆ ಸಂಘವನ್ನ ಮಾಡಿ ನನ್ನ ಶರೀರ ಅಶುದ್ಧವಾಗಿದೆ. ಯಾವಾಗಲೂ ಕೂಡ ಸುರವನ್ನ ಪಾನವನ್ನ ಮಾಡ್ತೇನೆ, ಮಾಂಸಗಳನ್ನ ಭಕ್ಷಣೆ ಮಾಡಿ ನನ್ನ ನಾಲಿಗೆ ಅಶುದ್ಧವಾಗಿದೆ. ಯಾವಾಗಲೂ ಗೋಮಾಂಸವನ್ನ ತಿಂದು ನನ್ನ ಹೊಟ್ಟೆ ಬಹಳ ಹೊಲಸಾಗಿದೆ. ವ್ಯಭಿಚಾರ ಕಥಾಲಾಭ, ಕೆಟ್ಟ ಮಾತುಗಳನ್ನ ಕೇಳಿ ನನ್ನ ಎರಡು ಕಿವಿಗಳು ಕೂಡ ಶಿಥಿಲಗೊಂಡಿವೆ. ಪಾದೋ ಜಾರಗ್ರಹಂ ಗತ್ವ ಪಾಷಾಣ ಸದೃಶೋಮಮ, ಯಾವಾಗಲೂ ಪುರುಷರ ಮನೆಗೆ ಹೋಗಿ ನನ್ನ ಎರಡು ಕಾಲುಗಳು ಕೂಡ ಹಾಳಾಗಿ ಹೋಗಿದೆ. ಇಂತಹ ಅಶುದ್ಧವಾದ ಶರೀರ ಜೊತೆಗೆ ಶುದ್ಧವಾದ ನಿನ್ನ ಶರೀರ ಸೇರುವುದು ಯೋಗ್ಯವಲ್ಲ. ಆದ್ರಿಂದಾಗಿ ನೀನು ಈ ಆಸೆಯನ್ನ ಬಿಡು ಎಂಬುದಾಗಿ ಹೇಳಿದಾಗ ಆ ಮಾಧವ ಅಂತಾನಂತೆ, ಕಂಚತ್ಯದ್ಯ ಮಮ ಪ್ರಾಣಾಹ ತ್ವದ್ವಿಯೋಗೇನ ಕೇವಲಂ ತಸ್ಮಾತ್ ಜೀವಯ ಭದ್ರಂತೆ ತ್ವಂ ಮರಣಾಭಿಮುಖಂ ಚ ಮಾಂ. ಕುಂತಲ, ನೀನು ಬೇಕಾದ್ ಹೇಳು, ಆದ್ರೆ ನಾನು ನಿನ್ನ ಸೌಂದರ್ಯಕ್ಕೆ ಬಹಳ ಮನಸೋದು ಬಿಟ್ಟಿದ್ದೇನೆ. ನೀನೆಲ್ಲ ಹೇಳಿದ್ದು ಸರಿ, ಆದರೆ ನನಗೆ ಯಾಕೋ ನಿನ್ನನ್ನು ಬಿಟ್ಟು ಬದುಕುವ ಆಸೆ ಇಲ್ಲ. ಒಂದು ವೇಳೆ ನೀನು ಸಿಗದೆ ಹೋದ್ರೆ ನಾನು ಬಹಳ ಸತ್ಯ ಹೋಗ್ತೇನೆ ಅಂತ ಅನಿಸ್ತದೆ. ಆದ್ರಿಂದಾಗಿ ನಾನು ನಿನ್ನ ಜೊತೆಗೆ ವಿಹಾರವನ್ನ ಮಾಡ್ತೇನೆ, ನಿನ್ನನ್ನ ಮದುವೆ ಆಗ್ತೇನೆ ಎಂಬುದಾಗಿ ಮಾಧವ ಹೇಳಿದಾಗ ಇಷ್ಟೊತ್ತು ನಾನು ಹೇಳಿದ್ರು ಇವನಿಗೆ ಕೇಳಲಿಲ್ಲ. ಇನ್ನು ಇಲ್ಲಿ ನಿಂತ್ರೆ ಇವ್ನು ನಿಜವಾಗ್ಲೂ ನನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಆ ಕುಂತಲ ಇನ್ನೇನು ಓಡಿ ಹೋಗಬೇಕು ಅಂತನ್ನುವಷ್ಟರಲ್ಲಿ ಮಾಧವ ತಾನು ಪಟ್ಟನೆ ಹೋಗಿ ಬೇಗನೆ ಹೋಗಿ ಅವಳ ಕೈಯನ್ನ ಹಿಡಿದು ಎಳೆದ್ಬಿಟ್ಟ. ಹಿಡಿದು ಎಳೆದಾಗ ಆ ಕುಂತಲ ಹೇಳ್ತಾಳಂತೆ, ಅಧ್ಯ ಪ್ರವೃತ್ತಿ ಭೋ ವಿಪ್ರ ಪತಿಸ್ತ್ವ ಮಮ ಭೂಸುರ. ಮಾಧವ, ನನ್ನನ್ನು ಮುಟ್ಟಬೇಡ ಅಂತ ಹೇಳಿದ್ರು ನೀನು ಮುಟ್ಟಿದೆಯಲ್ಲ, ಆಗಲಿ, ನಿನ್ನ ಇಚ್ಛೆಯಂತೆ ಆಗಲಿ. ಇವತ್ತಿನಿಂದ ನೀನು ನನ್ನ ಗಂಡನಾಗಿದ್ದೀಯ. ನಾವೇನು ಮಾಂಗಲ್ಯ ಧಾರಣ ಮಾಡ್ಕೊಂಡು ಅಗ್ನಿ ಪ್ರದಕ್ಷಿಣೆ ಮಾಡಿ ಲಾಜಾಹೋಮ ಮಾಡೋದೆಲ್ಲ ಇಲ್ಲ. ಇನ್ಮೇಲೆ ಮುಗಿದೋಯ್ತು. ನಮ್ಮ ಜಾತಿಯ ಪ್ರಕಾರ ವಿವಾಹ. ಕನ್ಯಾ ಏನ್ ಹೇಳ್ತದೋ ಹಂಗ್ ಕೇಳ್ಬೇಕು, ಕನ್ಯಾ ಕಡೆಯವ್ರು ಏನ್ ಹೇಳ್ತಾರೋ ಹಂಗ್ ಕೇಳ್ಬೇಕು. ಇನ್ನೇನು
ಆಯ್ತಾ. ಅದ್ಯ ಪ್ರಭೃತಿ ಭೋವಿತ್ರ ಪ್ರತಿಸ್ವ ಮಮ ಭೂಸರ ತ್ಯಜ ಯಜ್ಞೋಪವೀತಂತೆ ಮುಂಡಯಿತ್ವ ಶಿರಸ್ತಥ. ಇವತ್ತಿನಿಂದ ನೀನು ಯಜ್ಞೋಪವೀತವನ್ನ ತೆಗಿಬೇಕು. ನಿನ್ನ ಚಂಡಕಿ ಏನು ಬಿಟ್ಟಿಲ್ಲ ಆ ಚಂಡಕಿನ ಬಳಸಬೇಕು, ಬರೇ ತಲೆ ಬಳಸೋದಲ್ಲ, ಚಂಡಕಿ ಸಹಿತವಾಗಿ ತಲೆ ಬಳಸಬೇಕು. ಅಬ್ರಾಹ್ಮಣರು ಹೇಗೆ ಬ್ರಾಹ್ಮಣರಲ್ಲೇ ಇರತಕ್ಕಂಥವರು ಗೋಮಾಂಸವನ್ನ ಭಕ್ಷಣೆ ಮಾಡ್ತಾರಲ್ಲ, ಹಾಗೆ ನಿನಗೆ ಪ್ರತಿನಿತ್ಯ ಊಟ ಕೋಸಂಬರಿ ಪಲ್ಯ ಚಟ್ನಿ ಇಂಥವೆಲ್ಲ ಇರೋದಿಲ್ಲ, ಇನ್ನು ಪ್ರತಿನಿತ್ಯ ಗೋಮಾಂಸವೇ. ನೀರಡಿಕೆ ಆಯಿತು ಅಂತಂದ್ರೆ ರಕ್ತವನ್ನು ಕುಡಿಯಬೇಕು. ವಿಭ ಮಧ್ಯೋದಕಂ ಶೀಘ್ರಂ ಚಂಡಾಲತ್ವೋಪಾದಕಃ. ಯಾವಾಗಲೂ ಕೂಡ ಮಧ್ಯ ಮಾಂಸಗಳನ್ನೇ ಭಕ್ಷಣವನ್ನ ಮಾಡಿಕೊಂಡು ಚಾಂಡಾಲರಂತೆ ಇನ್ನ ವರ್ತನೆ ಇರಬೇಕು ಎಂಬುದಾಗಿ ಆ ಕುಂತಲ ಹೇಳಿದ್ರೆ ಮಾಧವ ಓ ಬಂದಾದ ಆಗ್ಲಿ ಬೇಕಾದ್ದಾಗ್ಲಿ ಮಾಡ್ತೀನಿ ನಾನು, ಆದ್ರೆ ನೀನು ಬೇಕು ನನಗಷ್ಟೇ. ಚಾಂಡಾಲ ಚರಿತಂ ಜಗಾಮ ವಿಧಿ ಚೋದಿತ ವಿಪ್ರಸ್ತಯ ಸಮಯವೇತಸ್ತು ಕೃಷ್ಣವೇಣಿ ನದಿ ತಟಂ. ಈ ರೀತಿಯಾಗಿ ಆ ಕುಂತಲೆಯ ಜೊತೆಗೆ ಬೇಕಾದಷ್ಟು ವರ್ಷಗಳ ಕಾಲ 12 ವರ್ಷಗಳ ಕಾಲ ಸಂಸಾರವನ್ನು ಮಾಡ್ತಾ ಇದ್ದಾನೆ ಆ ಮಾಧವ ಮದುವೆಯಾಗಿ. ಈ ಕಡೆ ಈ ವಿಷಯ ತಿಳಿದು ತನ್ನ ತಂದೆ ತಾಯಿಗಳು ಕೂಡ ಮರಣವನ್ನು ಹೊಂದಿದ್ದಾರೆ. ಹೆಂಡತಿಯು ಕೂಡ ಅವಳು ಬಹಳ ದುಃಖವನ್ನ ಪಟ್ಟು ಅವಳು ಕೂಡ ಮರಣವನ್ನ ಹೊಂದಿದ್ದಾಳೆ. ಹೀಗೆ ಆಗ್ತಾ ಇರಬೇಕಾದ್ರೆ ಎಲ್ಲವೂ ಎಷ್ಟು ದಿನ ಇರ್ತದ್ರಿ? ಆಯಸ್ಸಿದ್ದಷ್ಟು ದಿನ ಇರಬಹುದು. ಆಯಸ್ಸೆ ಮುಗಿದು ಹೋಯ್ತು ಅಂತಂದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ? ಒಂದು ದಿನ ದೈವಚೋದಿತ ಅಕಸ್ಮಾತ್ ಆಗಿ ಆ ಕುಂತಲೆ ಸತ್ತೋದ್ಮೇಲೆ ಇವನಿಗೆ ಎಲ್ಲವೂ ಕೂಡ ಶೂನ್ಯ ಅನಿಸ್ಬಿಡ್ತು. ಜಗಾಮ ಮರಣಂ ರಾಜನ್ ಕುಂತಲ ನೀಲಕುಂತಲ ತಯಾ ವಿರಹತ ಶ್ರೀಮಾನ್ ಮಾಧವೋ ದುಃಖಕಾತರಃ. ಅವಳು ಸತ್ತೋದ್ಮೇಲೆ ಇವನಿಗೆ ಜ್ಞಾನೋದಯವಾಯಿತು. ಬಹಳ ದುಃಖ ಆಗೋಗ್ಬಿಡುತ್ತೆ. ಏನ್ ಮಾಡ್ತಾ ಇದ್ದೆ ನಾನು ಇಷ್ಟ ದಿನ? ನಾವು ಮೊಬೈಲ್ ಆಫ್ ಮಾಡಿಟ್ಟಾಗ ಹೇಗೆ ನಮಗೆ ಅನುಭವ ಬರ್ತದೋ, ಎಲ್ಲರೂ ಇವರೇ ಅಂತಲ್ಲ ಎಲ್ಲರೂ ಅಷ್ಟೇ, ಏನ್ ಮಾಡ್ತಾ ಇದ್ದೆ ನಾನು ಇಷ್ಟ ದಿನ? ಎಂತಹ ಬ್ರಾಹ್ಮಣ, ಎಂತಹ ನನ್ನ ಆಚರಣೆ, ಅದನ್ನೆಲ್ಲವನ್ನು ಬಿಟ್ಟು ನಾನು ಹೇಗೆ ಚಾಂಡಾಲನಾದೆ? ಹೊಸ ಮನೆಯ ಕಂಡು ಬಲು ಹಸಿದು ಭೂಸರರು ಬರೆ ಹೊಸರೆ ಹಾಕುತ್ತದಬ್ಬುತ ಶಶಿಮುಖಿಯೇ ಬಾರೆಂದು ಅಸುವನೆ ಬಣ್ಣಿಸುತ್ತ ಹಸನಾಗಿ ಅವಳೊಲಿಸುತ್ತ ದಶಮಿ ಏಕಾದಶಿ ದ್ವಾದಶಿ ದಿನ ತ್ರಯದಿ ಅಶನವೆರಡೊತ್ತುಣ್ಣುತ್ತ ಘಸಘಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧೆಯ ರಮಿಸುತ್ತ ಸತತ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠನಾನು. ಸತ್ಕರ್ಮಗಳ ಆಚರಣೆಯನ್ನ ಮಾಡಿದ್ದರೆ, ದೇವತಾ ಕಾರ್ಯಗಳನ್ನ ಮಾಡಿ, ನಿಷ್ಕಾಮಗಳನ್ನ ಮಾಡಿ, ಪರಮಾತ್ಮನಲ್ಲಿ ಏನಾದರೂ ಕಿಂಚಿತ್ ಭಕ್ತಿಯನ್ನ ಮಾಡಿದ್ರೆ ಈ ರೀತಿಯಾಗಿರತಕ್ಕಂತಹ ಪ್ರಾಯಶ್ಚಿತ್ತ ಬುದ್ಧಿ ಬರ್ಲಿಕ್ಕೆ ಸಾಧ್ಯ. ಎಂತಹ ಕರ್ಮಗಳನ್ನು ಮಾಡಿದ್ದೆ. ಅಜಾಮಿಲನ ಕಥೆಯನ್ನು ಕೇಳ್ತೇವೆ. ನಾರಾಯಣ ಎಂದ ಜಾಮಿಳಗೆ ಸಾಯುಜ್ಜ ನೀನೊಲಿದು ಕೃಪೆ ಮಾಡಿದೆ ಹರಿಯೇ ನೀನುಪೇಕ್ಷಯ ಮಾಡೆ ಬೇರೆ ಗತಿಯಾರೆನಗೆ ನಿಗಮ ಗೋಚರ ಮುಕುಂದ. ಅವನು ಮಾಡಿರ್ತಕ್ಕಂತಹ ಎಲ್ಲ ಆಚರಣೆಗಳು ಕೂಡ, ತಪ್ಪುಗಳು ಕೂಡ ಅವನಿಗೆ ಪ್ರತಿಬಿಂಬಿತ ಆಗ್ತಾ ಇದೆ. ಎಲ್ಲವೂ ಕೂಡ ಅವನಿಗೆ ಪ್ರಾಯಶ್ಚಿತ್ತ ಕಾಡ್ತಾ ಇದೆ. ಸ್ನಾನ ಸಂಧ್ಯಾನ ಅತಿ ಮೌನ ಗಾಯತ್ರಿ ಭಾನುಗಾರ್ಘ್ಯವ ಕೊಡದೆ. ಒಂದು ದಿನ ಸಂಧ್ಯಾವನ ಬಿಟ್ಟವನಲ್ಲ, ಒಂದು ದಿನ ಸರಿಯಾದ ಸಮಯಕ್ಕೆ ನಾನು ಅರ್ಘ್ಯ ಕೊಡದೆ ಇದ್ದದ್ದವನಲ್ಲ. ಸಂಧ್ಯಾವನ ಬಿಟ್ಟೆ, ಶಿಖವನ್ನ ತೆಗೆದೆ, ಭಾನುಗೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಲಿಲ್ಲ. ಶ್ರೀನಿವಾಸನೆ ನಿನ್ನ ಜ್ಞಾನ ಪೂರ್ವಕ ಪೂಜೆ ನಾನೊಂದು ಕ್ಷಣ ಮಾಡದೆ ಬೇನೆ ಬಂದಂತಾಗಿ ಹೀನ ಸಖೇಶಿ ಕೈಲಿ ನಾನಾ ವಿಧಾನ ಉಂಡೆ ಜೀನತ್ವದಲ್ಲಿ ದುಡ್ಡು ದಾನವ ಕೊಡದೆ ಶ್ವಾನನಂದದಿ ಚರಿಸಿದೆ ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠನಾನು ಅಂತ ಹೇಳಿ ಬಹಳ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಇನ್ನಿಷ್ಟೆಲ್ಲ ಆಗ ಹೋಗ್ಬಿಡ್ತು, ಮತ್ತೆ ಮೊದಲಿನಿಂದ ಆಗೋದು ಹೇಗೆ, ಇಷ್ಟೆಲ್ಲ ಸಾಧನೆಗಳನ್ನ ನಾನು ಹೇಗೆ ಮಾಡೋದು ಎಂಬುದಾಗಿ ಬಹಳ ದುಃಖವನ್ನ ಪಡ್ತಾ ಇರಬೇಕಾದ್ರೆ ಇವನ ಅದೃಷ್ಟಕ್ಕೆ ಉತ್ತರದಿಂದ ದಕ್ಷಿಣ ದೇಶಕ್ಕೆ ಒಬ್ಬ ಮಹಾರಾಜರಗಳ ಒಂದು ಸಮೂಹ ತೀರ್ಥಯಾತ್ರೆಗೆ ಹೊರಟಿದ್ರಂತೆ. ಹೊರಟಾಗ ಈ ಮಾಧವ ಅವರನ್ನ ನೋಡಿದ. ಈ ಎಲ್ಲ ರಾಜರು ಕೂಡ ತೀರ್ಥಯಾತ್ರಕ್ಕೆ ಹೋಗ್ತಾ ಇದ್ದಾರೆ, ನನಗೆ ಹೇಗಾದ್ರೂ ಉಣ್ಲಿಕ್ಕೆ ಅನ್ನವಿಲ್ಲ, ಇವರ ಜೊತೆಗೆ ನಾನು ಹೋದ್ರೆ ಅವರು ಉಳಿದು ಬಿಟ್ಟಿರತಕ್ಕಂತಹ ಅನ್ನ ಆದ್ರೂ ಸಿಗ್ಬಹುದು, ನೀರಾದ್ರೂ ಸಿಗ್ಬಹುದು ಎಂಬುದಾಗಿ ಹೇಳಿ ಅವರನ್ನ ಇವನು
ಅನುಸರಿಸಿ ಹೋಗ್ತಾ ಇದ್ದಾನೆ. ಭ್ರಮನ್ನೇವಾತ ತೈಸ್ಸಾರ್ಧಂ ತದುಚ್ಚಿಷ್ಟಾನ್ನ ಭೋಜನ ಪ್ರಾಪ್ತ ಸಪ್ತಗಿರಿಂ ರಾಜನ್ ದೈವಯೋಗೇನ ಭೂಸುರ. ಜನಕ ಮಹಾರಾಜ ಆ ಎಲ್ಲ ರಾಜರನ್ನ ಇವನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾನೆ. ಹೋದಾಗ ಈ ಎಲ್ಲ ರಾಜರು ಕೂಡ ಆ ವೆಂಕಟಗಿರಿಯ ಹತ್ತಿರ ಒಂದು ಕಪಿಲ ಎಂಬತಕ್ಕಂತಹ ಕಪಿಲ ತೀರ್ಥ ಇದೆ. ಆ ಕಪಿಲ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನವನ್ನ ಮಾಡಿ ಎಲ್ಲರೂ ಕೂಡ ಕ್ಷೌರವನ್ನ ಮಾಡಿಸಿಕೊಂಡು ಅವರ ಪಿತೃಗಳ ಮುಕ್ತಿಗಾಗಿ ಶ್ರಾದ್ದವನ್ನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಇವನಿಗೂ ಕೂಡ ತನ್ನ ತಂದೆ ತಾಯಿಗಳ ನೆನಪಾಯ್ತು. ನನ್ನ ತಂದೆ ತಾಯಿಗಳು ಕೂಡ ತೀರಿ ಹೋಗಿದ್ದಾರೆ, ನಾನು ಇಂತಹ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಯಾರಿರ್ಲಿಕ್ಕೆ ಸಾಧ್ಯ? ಅವರು ಕೂಡ ತೀರಿ ಹೋಗಿರ್ತಾರೆ. ಅವರ ಉತ್ತಮ ಗತಿಗಾಗಿ ನಾನು ಕೂಡ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳಿ ತಾನು ಕೂಡ ಅಲ್ಲಿ ಕ್ಷೌರವನ್ನ ಮಾಡಿಸಿಕೊಂಡು ಶ್ರಾದ್ದವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಕೈಯಲ್ಲಿ ಹಣ ಇಲ್ಲ, ಅನ್ನ ಮಾಡಿ ಪಿಂಡ ಪ್ರದಾನವನ್ನು ಮಾಡಬೇಕಲ್ಲ, ಕೈಯಲ್ಲಿ ಹಣ ಇಲ್ಲ. ಆದರೆ ಭಕ್ತಿಗೆ ಪರಮಾತ್ಮ ಮೆಚ್ತಾನೆ. ಪುಷ್ಪಂ ಪತ್ರಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಯಾರು ನಮಗೆ ತುಳಸಿ ಪತ್ರ, ಹೂವು, ಹಣ್ಣುಗಳನ್ನ ಭಕ್ತಿಯಿಂದ ಕೊಡ್ತಾನೋ, ನಮಗೆ ಪ್ರತಿನಿತ್ಯ ಷಡ್ರಸಾನ್ನಗಳನ್ನ ಮಾಡಿ ನೈವೇದ್ಯ ಮಾಡೋದು ಬೇಕಾಗಿಲ್ಲ, ಭಕ್ತಿಯಿಂದ ಒಂದು ಸಕ್ಕರೆಯನ್ನು ಕೊಟ್ಟರು ಸಾಕು, ನಾನು ಅವನಿಗೆ ಯೋಗಕ್ಷೇಮಗಳನ್ನ ಕೊಡ್ತೇನೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹಾಗೆ ಈ ಮಾಧವ ಎಂಬತಕ್ಕಂತಹ ಬ್ರಾಹ್ಮಣ ಅನುಸಂಧಾನ ಪೂರ್ವಕವಾಗಿ ಅಲ್ಲೇ ಇರತಕ್ಕಂತಹ ಮಣ್ಣನ್ನು ತೆಗೆದುಕೊಂಡು ಅದನ್ನೇ ಪಿಂಡವಾಗಿ ಮಾಡಿ ಆ ಪಿತೃಗಳಿಗೆ ಸಮರ್ಪಣೆಯನ್ನ ಮಾಡಿದ್ದಾನೆ. ಅದರಿಂದ ಪರಮಾತ್ಮ ಸಂತುಷ್ಟನಾಗಿ ಆ ಮಾಧವನ ಪಿತೃಗಳಿಗೆ ಉತ್ತಮವಾಗಿರ್ತಕ್ಕಂತಹ ಲೋಕವನ್ನು ಕೊಟ್ಟು ಅನುಗ್ರಹವನ್ನ ಮಾಡಿದ್ದಾನೆ. ಮೃತ್ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ ಕಿಂವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಸುಪುಣ್ಯ ಶಕ್ತಿಂ ಮೃತ್ಪಿಂಡದಾನೇನ ಪಿತಾಮಹಾದ್ಯಾಹ ಮುಕ್ತಿಂ ಪ್ರಯಾತ ಮುರಿವೈರಿಶಾಸನಾಥ. ಪರಮಾತ್ಮನ ಅನುಗ್ರಹದಿಂದ ಇವರೆಲ್ಲರೂ ಕೂಡ, ಇವನ ಮಾಧವನ ಪಿತೃಗಳೆಲ್ಲರೂ ಕೂಡ ಮುಕ್ತಿಯನ್ನು ಹೊಂದಿದ್ದಾರೆ. ಸರಿ ಅಂತ ಮಾರನೇ ದಿನ ಎಲ್ಲ ಪಿಂಡ ಪ್ರದಾನ ಮಾಡಿ ಅವತ್ತು ಅಲ್ಲೇ ಮಲ್ಕೊಂಡ್ರು. ಮಾರನೇ ದಿನ ಬೆಳಗ್ಗೆ ಎದ್ದು ಎಲ್ಲ ರಾಜರು ಕೂಡ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪರ್ವತವನ್ನ ಹತ್ತಬೇಕು ಅಂತ ಹೊರಡ್ತಾ ಇದ್ದಾರೆ. ಇವನು ಕೂಡ ಅವರನ್ನ ಅನುಸರಿಸಿ ಆ ಪರ್ವತವನ್ನ ಹತ್ತೋದಕ್ಕೆ ಹೊರಡ್ತಾ ಇರಬೇಕಾದ್ರೆ ಆ ಪರ್ವತದ ಸ್ಪರ್ಶ ಮಾತ್ರವದಿಂದ ಈ ಮಾಧವನಿಗೆ ಬಹಳ ಸಂಕಷ್ಟ ಆಗ್ತಾ ಇದೆ. ಹೇಗೆ ನೊಣವನ್ನ ನುಂಗಿದ್ರೆ ಹೊಟ್ಟೆಯಲ್ಲಿ ತ್ರಾಸ ಆಗ್ಬೇಕು, ನಾವು ಇದುವರೆಗೂ ನಾವು ನೊಣ ನುಂಗೇ ಇಲ್ರಿ, ಮತ್ತೆ ಅದರ ತ್ರಾಸ ಹೆಂಗಾಗ್ತದ ಅಂತಂದ್ರೆ ನೊಂಗ ನೋಡ್ತಾರೆ ಯಾರೇ, ಅಷ್ಟೇ ದೃಷ್ಟಾಂತ. ನೊಣವನ್ನ ನುಂಗಿದ್ರೆ ಹೇಗೆ ಹೊಟ್ಟೆಯಲ್ಲಿ ತ್ರಾಸ ಆಗಬೇಕು, ವಾಂತಿ ಆಗಬೇಕು, ಹಾಗೆ ಈ ಮಾಧವನಿಗೂ ಕೂಡ ಪರ್ವತದ ಸ್ಪರ್ಶ ಮಾತ್ರದಿಂದ ಅವನ ಪಾಪಗಳೆಲ್ಲವೂ ಕೂಡ ವಾಂತಿ ಆಗ್ತಾ ಇದೆ. ತದಂಗಜಾತ ಕೋಪ್ಯಗ್ನಿ ಅಗ್ನಿಮಾಹಾತ್ಮ್ಯ ತಕ್ತದ ಪ್ರಜಜ್ವಾಲ ದಹನ್ ಪಾಪಂ ಸುರಾಮಾಂಸಾಶನೋದ್ಭವಂ. ಆ ಎಲ್ಲ ಪಾಪಗಳು ಕೂಡ ವಾಂತಿಯ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಆ ಎಲ್ಲ ವಾಂತಿಯ ದುರ್ಗದಿಂದ ಆ ಕಾಡಿನಲ್ಲಿ ಇರ್ತಕ್ಕಂತಹ ಎಲ್ಲ ರಾಜರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಅದರ ವಾಸನೆ ಎಲ್ಲಿವರೆಗೂ ಹಬ್ಬಿತ್ತು ಅಂತ ದೇವಲೋಕದವರೆಗೂ ಹೋಗಿತ್ತಂತೆ. ಅಷ್ಟು ಪಾಪಕರ್ಮಗಳನ್ನ ಮಾಡಿದ್ದಂತೆ ಇವನು. ಎಲ್ಲ ದೇವತೆಗಳು ಕೂಡ ಅದರಿಂದ ತೊಂದರೆಯಾಗಿ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆವಾಗ ಬ್ರಹ್ಮದೇವರು ತಮ್ಮ ವಿಮಾನದಲ್ಲಿ ಬಂದು ಈ ಮಾಧವನಿಗೆ ಹೇಳ್ತಾರಂತೆ, ಎಲ್ಲ ದೇವತೆಗಳು ಬಂದು ಇವನ ಪ್ರಾಯಶ್ಚಿತ್ತಕ್ಕೆ ಪರಮಾತ್ಮನೇ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಮಾಧವನಿಗೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳ್ತಾರಂತೆ, ಮಾಧವಂ ಗತಪಾಪ್ಮಾನಂ ಅಜಾಮಿಲಂ ಯಥಾ ಹರಿಹಿ ಕೃಪಯೋದ್ಧೃತವಾನ್ ಕೃಷ್ಣ ಕೃಪಾಲುರ್ ಬುದ್ಧಿ ದ್ವಿಜಪುಂಗವ. ಮಾಧವ, ಇನ್ನು ಮುಂದೆ ನೀನು ವಿಚಾರ ಮಾಡಬೇಡಪ್ಪ, ನಿನ್ನ ಎಲ್ಲ ಪಾಪಗಳು ಕೂಡ ಈ ವೆಂಕಟಗಿರಿಯ ಸ್ಪರ್ಶ ಮಾತ್ರದಿಂದ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಹೇಗೆ ಅಜಾಮಿಲನಿಗೆ ಪರಮಾತ್ಮ ಬಂದು ಉದ್ಧಾರವನ್ನ ಮಾಡಿದನೋ ಹಾಗೆ ನೀನೂ ಕೂಡ ಉದ್ಧತನಾಗಿದ್ದೀಯ. ಇನ್ನು ಮುಂದೆ ನೀನು ಚಿಂತೆಯನ್ನ ಮಾಡಲಿಕ್ಕೆ ಹೋಗಬೇಡ. ಜಿಗ್ರಂಸ ಶಿಶರ ಶ್ರೀಮಾನ್ ಬ್ರಹ್ಮವಾಕ್ಯ ಮಥಾ ಬ್ರವೀತ್ ಭೋಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ. ಇನ್ನೇನು ನೀನು ಪಾಪದಿಂದ ಮುಕ್ತನಾಗಿದ್ದೀಯಾ, ಶುದ್ಧನಾಗಿದ್ದೀಯಾ. ಇಲ್ಲಿಂದ ಮೇಲೆ ನೀನು ಸ್ವಾಮಿ ತೀರ್ಥಕ್ಕೆ ಹೋಗು. ಅಲ್ಲಿ ವರಾಹದೇವರ ಸನ್ನಿಧಾನ, ಅಂದ್ರೆ ಶ್ರೀನಿವಾಸ ದೇವರು ಬರೋಕ್ಕಿಂತ ಮುಂಚೆ ವರಾಹದೇವರ ಸನ್ನಿಧಾನ ಅಲ್ಲಿತ್ತು ಆ ನಾರಾಯಣ ಪರ್ವತದಲ್ಲಿ. ಬ್ರಹ್ಮದೇವರ ವರಾಹದೇವರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಜಲಾಧಿವಾಸವನ್ನ ಮಾಡಿದ್ರಂತೆ ಆ ಪ್ರತಿಮೆಗೆ, ವರಾಹದೇವರ ಪ್ರತಿಮೆಗೆ. ಅಲ್ಲಿ ಹೋಗಿ ವರಾಹದೇವರಿಗೆ ನಮಸ್ಕಾರವನ್ನ ಮಾಡಿ ಸ್ನಾನವನ್ನ ಮಾಡಿ ಅವರ ತೀರ್ಥವನ್ನ ಪ್ರಾಶನ ಮಾಡಿ ವರಾಹದೇವರಿಗೆ ನಮಸ್ಕಾರವನ್ನು ಮಾಡಿ ಈ ಶರೀರವನ್ನ ನೀನು ಬಿಟ್ಟು ಬಿಡು. ಈ ಶರೀರವನ್ನ ಬಿಟ್ಟಾದ ಮೇಲೆ ಮುಂದಿನ ಜನ್ಮದಲ್ಲಿ ನೀನು ಆಕಾಶರಾಜನಾಗಿ ಹುಡ್ತೀಯ. ಆಕಾಶರಾಜನಾಗಿ ಹುಟ್ಟಿ ಮಹೀಪಾಲೋಥ ಭೂತ್ವಾಶು ಪುರರಾಜ್ಯಂ ಅಕಂಟಕಂ. ಆಕಾಶರಾಜನಾಗಿ ಹುಟ್ಟಿ ನಿನ್ನ ರಾಜ್ಯವನ್ನ ಅತ್ಯಂತ ಸುಂದರವಾಗಿ ನೀನು ನಿಭಾಯಿಸ್ತೀಯ. ಆವಾಗ ನಿನಗೆ ಪದ್ಮಾವತಿ ಎಂಬತಕ್ಕಂತಹ ಒಬ್ಬಳು ಮಗಳಾಗ್ತಾಳೆ. ಅಳಿಯನಾಗಿ ಶ್ರೀಮನ್ ನಾರಾಯಣನೇ ನಿನಗೆ ಬರ್ತಾನೆ. ಅಂತಹ ನಾರಾಯಣನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆಯನ್ನ ಮಾಡಿ ಮುಂದೆ ನೀನು ವಿಷ್ಣು ಲೋಕನ್ನ ಹೊಂದುತ್ತೀಯ ಅಂತೆಂಬುದಾಗಿ ಹೇಳಿ ಬ್ರಹ್ಮದೇವರು ಆ ಮಾಧವನಿಗೆ ವರವನ್ನ ಕೊಡ್ತಾ ಇದ್ದಾರಂತೆ. ತಸ್ಮಾತ್ ವೆಂಕಟ ಶೈಲೋಯಂ ಲೋಕೇ ವಿಖ್ಯಾತ ಕೀರ್ತಿಮಾನ್ ಪ್ರಭಾತ ಕಾಲೇ ರಾಜೇಂದ್ರ ಯಕ್ಕೀರ್ತಯತಿ ಭೂಧರಂ. ಆದ್ದರಿಂದಾಗಿ
ಪಾಪದಹನ ಶಕ್ತಿತ್ವಾತ್. ವೇಮ್ ಅಂದರೆ ಪಾಪಗಳು, ಕಟತೆ ಅಂತಂದ್ರೆ ಅದನ್ನ ನಾಶ ಮಾಡುತ್ತದೆ. ಆದ್ದರಿಂದಾಗಿ ನಮ್ಮ ಎಲ್ಲ ಪಾಪಗಳನ್ನ ಈ ಪರ್ವತದಲ್ಲಿ ಹೋಗಿ ಸ್ಪರ್ಶ ಮಾತ್ರದಿಂದಲೇ ಅದು ನಾಶವನ್ನು ಮಾಡುತ್ತದೆ. ಅಂತಹದ್ರಲ್ಲಿ ಶ್ರೀನಿವಾಸ ದೇವರ ಕಲ್ಯಾಣ ಸೇವೆ ಉತ್ಸವಾದಿಗಳನ್ನ ಮಾಡೋದ್ರಿಂದಾಗಿ ಪಾಪಗಳು ಪರಿಹಾರವಾಗುತ್ತೆ ಅಂತನ್ನುವುದರಲ್ಲಿ ಸಂಶಯ ಬೇಡ. ಎಲ್ಲ ಪಾಪಗಳು ಕೂಡ ಖಂಡಿತವಾಗಿ ಪರಿಹಾರವಾಗಿ ಹೋಗುತ್ತದೆ. ಆದ್ದರಿಂದಾಗಿ ಪ್ರಭಾತ ಕಾಲ ಯಾರು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಈ 4 ಪರ್ವತಗಳ ಶ್ರವಣವನ್ನ ಕಥೆಯನ್ನ ಕೇಳ್ತಾರೋ, ಶ್ರವಣವನ್ನ ಮಾಡ್ತಾರೋ, ಅವರ ಪುಣ್ಯಕ್ಕೆ ಸೀಮೆಯೇ ಇಲ್ಲ. ಆದ್ರಿಂದಾಗಿ ಇತಿಹಾಸಮಿಮಂ ಪ್ರೋಕ್ತಂ ಗೌತಮೇನ ವಯೋಧಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಆದ್ರಿಂದಾಗಿ ಈ 4 ಪರ್ವತಗಳಲ್ಲಿ ಅಂದ್ರೆ ಕೃತಯುಗದಲ್ಲಿ ವೃಷಭಾದ್ರಿ, ತ್ರೇತಾಯುಗದಲ್ಲಿ ಅಂಜನಾದ್ರಿ, ದ್ವಾಪರ ಯುಗದಲ್ಲಿ ಶೇಷಾದ್ರಿ, ಕಲಿಯುಗದಲ್ಲಿ ವೆಂಕಟಾದ್ರಿ ಎಂಬುದಾಗಿ ಶತಾನಂದ ಪುರೋಹಿತರು ಆ ಜನಕ ಮಹಾರಾಜನಿಗೆ ಇಷ್ಟೆಲ್ಲ ಕಥೆಯನ್ನ ಹೇಳಿ ಪರ್ವತದ ನಾಮಗಳು ಹೇಗೆ 4 ಬಂತು ಅಂತೆಂಬುದಾಗಿ ಇಷ್ಟೆಲ್ಲ ಯಾರು ಅಧ್ಯಯನವನ್ನು ಮಾಡ್ತಾರೋ ವಿಶೇಷವಾಗಿರ್ತಕ್ಕಂತಹ ಫಲಪ್ರಾಪ್ತಿ ಅವರಿಗೆ ಆಗತ್ತೆ ಅಂತೆಂಬುದಾಗಿ ಹೇಳಿದಾಗ ಜನಕ ಮಹಾರಾಜ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನಂತೆ. ಮರುತ್ಪ್ರಾಹಾಹಿ ರಾಜಾನಂ ಭಗವಾನ್ ಆಗಮಿಷ್ಯತಿ ಇದಿತ್ವಯೋದಿತಂ ಪೂರ್ವಂ ತನ್ಮಾ ಚಕ್ರ ವಿಸ್ತರಾತ್. ಶತಾನಂದ ಪುರೋಹಿತರೇ, ಬಹಳ ಸುಂದರವಾಗಿ ಹೇಳಿದಿರಿ. ವಾಯುದೇವರು ಹಾಗೂ ಶೇಷದೇವರ ಒಂದು ಸಂವಾದದಲ್ಲಿ ಮುಂದೆ ಪರಮಾತ್ಮ ಈ ಪರ್ವತಕ್ಕೆ ಬರ್ತಾನೆ ಅಂತ ಹೇಳಿದ್ರಿ. ಆ ಪರಮಾತ್ಮ ಹೇಗೆ ಇಲ್ಲಿಗೆ ಬರ್ತಾನೆ ಅದನ್ನ ದಯಮಾಡಿ ಹೇಳಿರಿ ಎಂಬುದಾಗಿ ಜನಕ ಮಹಾರಾಜ ಶತಾನಂದ ಪುರೋಹಿತರಿಗೆ ಕೇಳಿದಾಗ ಶತಾನಂದ ಪುರೋಹಿತರು ಅಂತಾರಂತೆ, ಈ ಕಥೆಯನ್ನ ನಾಳೆಗೆ ಹೇಳ್ತೇನೆ, ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮನೆ. ನರಸಿಂಹ 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 ನರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕಟಾತ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.